ವಾಜೇಭಿರ್ವಾಜೀವತಿ ಧೀನಾಮವಿತ್ರೇವತು ವಾಗ್ದೇವಿಯೈ ನಮಃ. ವಾಗ್ದೇವಿಗೆ ಮತ್ತು ಜೀವನ್ ಮುಕ್ತ ಮಹಾತ್ಮರನ್ನು ಸ್ಮರಿಸುತ್ತಾ ಇಂದಿನ ಒಂದು ಆ, ಒಂದು ಡಿಸ್ಕಷನ್ ಏನಿದೆ, ಜೆಫ್ರಿ ಹಡ್ಸನ್ ಅವರ ಒಳ್ಳೆಯ ಪುಸ್ತಕ ಕನ್ಸೀಲ್ಡ್ ವಿಸ್ಡಮ್ ಇನ್ ವರ್ಲ್ಡ್ ಮಿಥಾಲಜಿ ಅಂತ. ಆ ಪುಸ್ತಕವನ್ನ ನಾವು ಓದ್ತಾ ಇದ್ದಾಗ ತುಂಬಾ ಬಹಳ ಸ್ವಾರಸ್ಯಕರ ವಿಷಯಗಳನ್ನು ನಾವು ಕಲಿಬಹುದು, ಜ್ಞಾನವನ್ನ ಪಡೆಯಬಹುದು. ಇದರೊಳಗೆ ಮೊದಲನೇ ಅಂಗವಾಗಿ ನಾವು ವಿಶ್ವದ ಪುರಾಣಗಳಲ್ಲಿ ಅಡಗಿರುವ ಜ್ಞಾನದಲ್ಲಿ ವಿವಿಧ ಧರ್ಮಗಳಲ್ಲಿ ಅಡಕಗೊಂಡಿರುವ ಆಧ್ಯಾತ್ಮಿಕ ಗುರುತುಗಳು, ಇದ್ರ ಬಗ್ಗೆ ನಾವು ಒಂಚೂರು ಡಿಸ್ಕಸ್ ಮಾಡಬಹುದಾಗಿದೆ ಈ ಇಂದಿನ ಕಾರ್ಯಕ್ರಮದಲ್ಲಿ. ದಯವಿಟ್ಟು ಕ್ಷಮೆ ಇರಲಿ, ನಾನು ಸ್ವಲ್ಪ ಹೊರಗಡೆ ಇದ್ದೀನಿ. ಏಕೆಂದ್ರೆ ನಾನು ಈಗ ಮೂಡುಬಿದ್ರೆ ಆಳ್ವಾಸ್ನಲ್ಲಿ ಇರೋದ್ರಿಂದ ಇಲ್ಲಿ ಅಷ್ಟೊಂದು ನೆಟ್ವರ್ಕ್ ಇರಲ್ಲ, ಅದಕ್ಕೆ ಹೊರಗಡೆ ಬಂದಿದ್ದೇನೆ. ಒಂಚೂರು ಏನಾದ್ರೂ ಆಡಿಯೋದಲ್ಲಿ ಡಿಸ್ಟರ್ಬೆನ್ಸ್ ಬಂದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತೇನೆ. ವಿಶ್ವದ ಪುರಾಣಗಳಲ್ಲಿ ಅಡಗಿರುವ ಮಹಾಜ್ಞಾನ, ಜೆಫ್ರಿ ಹಡ್ಸನ್ ಅವರ ಪುಸ್ತಕ. ಅದರ ಮೊದಲನೇ ಭಾಗವನ್ನ ನಾವು ಇಲ್ಲಿ ನಾವು ಇದು ಮಾಡಬಹುದು. ಈಗ ನಾವು ಮೊದಲನೇದು ಗಮನಿಸ್ಬೇಕಂದ್ರೆ, ಈ ಕೆಲವೊಮ್ಮೆ ನಾವು ಪುರಾಣ ಕಥೆಗಳನ್ನು ಓದಬೇಕಾದ್ರೆ, ಯಾವುದೇ ಪುರಾಣ ಕಥೆಯನ್ನು ತಗೋಣ, ಅದು ಹಿಂದೂ ಆಗಿರಬಹುದು, ಗ್ರೀಕ್ ಆಗಿರಬಹುದು, ಈಜಿಪ್ಷಿಯನ್ ಆಗಿರಬಹುದು, ಅಥವಾ ಯಾವುದೇ ಒಂದು ಕಥೆಗಳನ್ನ ತಗೊಂಡಾಗ ಕೆಲವೊಮ್ಮೆ ಅರ್ಥಹೀನ ಅಥವಾ ಅದು ಅಸಭ್ಯ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಈ ಕೆಲವೊಮ್ಮೆ ಅರ್ಥಹೀನ ಅಥವಾ ಅಸಭ್ಯವಾದ ಪುರಾಣ ಕಥೆಗಳ ಬಗ್ಗೆ ನಾವು ಯಾಕೆ ಗಮನ ಹರಿಸ್ಬೇಕು? ಇದ್ರ ಬಗ್ಗೆ ಉದಾಹರಣೆಗೆ ಕೆಲವು ಬುದ್ಧಿಜೀವಿಗಳು ಮಾತನಾಡುವ ಪ್ರಕಾರ ಸರಸ್ವತಿ ತನ್ನ ಮಗಳನ್ನೇ ಮದುವೆ ಆಗಿದ್ದ, ಈ ರೀತಿ ಅರ್ಥ ಬರುವ ಇದು. ಗಣಪತಿಗೆ ಆನೆಯ ತಲೆ ಯಾಕೆ? ಇದು ಅರ್ಥಹೀನ ಅನ್ಸ್ಬಿಡುತ್ತೆ. ಏಕೆಂದ್ರೆ ಶಿವ ಅನ್ನೋ ವ್ಯಕ್ತಿ ಅವನು ದೇವರಾದ್ರಿಂದ ಆ ದೇವರ ಅವನು ಎಲ್ಲವನ್ನೂ ಮೀರಿರ್ಬೇಕು. ತುಂಬಾ ಜನ ಇದನ್ನ ಕೇಳ್ತಾರೆ, ಯಾರು ನಾಸ್ತಿಕರು, ಗಣಪತಿಗೆ ಶಿವ ಹೊಸ ತಲೆನೇ ಹುಟ್ಟಾಕ್ಬೋದಾಗಿತ್ತಲ್ಲ, ಯಾಕೆ ಇದನ್ನೇ ತಂದ ಅಂತ. ಇವು ನಮಗೆ ಓದ್ತಾ ಎಲ್ಲಾ ಪ್ರಪಂಚದ ಈಗ ಸುಮಾರು ಜೆಫ್ರಿ ಹಡ್ಸನ್ ಅವರು ಮತ್ತು ಅವರ ಜೊತೆ ಈಗ ನಾನು ಸಹ ಅವರನ್ನು ಓದ್ತಾ ವಿಶ್ವದಲ್ಲಿರುವ ಎಲ್ಲಾ ಪೌರಾಣಿಕ ನಾವು ಒಂದು ಸಂದೇಶಗಳನ್ನು ನೋಡಿದಾಗ ಕೆಲವು ಸರಿ ಅದು ಅಸಭ್ಯ, ಅರ್ಥಹೀನ ಮತ್ತು ಅಸಂಗತ ಅನ್ನಿಸ್ಲಿಕ್ಕೆ ಶುರುವಾಗತ್ತೆ. ಇಲ್ಲಿಂದ ಮನುಷ್ಯ ಇದರೊಳಗೆ ಯಾವುದು ಗಾಳಿಯಲ್ಲಿ ತೇಲುವುದು, ಅಂತರ್ಧನನಾಗುವುದು, ಒಂದು ಕಡೆ ಅಂತರ್ಧನನಾಗಿ ಇನ್ನೊಂದು ಕಡೆ ಅದೇ ಇದನ್ನ ಬಾಡಿನ ತಗೊಂಡು ಹೋಗೋದು, ಫಿಸಿಕಲ್ ಬಾಡಿನ, ಇದನ್ನೆಲ್ಲ ಕೆಲವು ಸಲ ಅರ್ಥಹೀನ ಅನಿಸ್ಲಿಕ್ಕೆ ನಮಗೆ ಅದು ಶುರುವಾಗುತ್ತೆ. ಆದ್ರೆ ನಿಜವಾಗ್ಲೂ ಅವುಗಳಲ್ಲಿ ತುಂಬಾ ಮಹತ್ತರವಾದ ಹಾಗೂ ಸೂಕ್ಷ್ಮಮತೀಯರಿಗೆ ಯಾರು ಆಧ್ಯಾತ್ಮಿಕ ಹಾದಿಯಲ್ಲಿ ಕ್ರಮಿಸ್ತಿದ್ದಾರೋ ಅವರಿಗೆ ಮಾತ್ರ ಗೋಚರಿಸುವ ಒಂದು ಅತ್ಯಂತ ಪ್ರಬಲವಾದ ಜ್ಞಾನದ ಪ್ರಕಾಶಮಾನ ಬೆಳಕು ಕಾಣಿಸುತ್ತದೆ. ನಿಜವೇ, ಇದ್ರೊಳಗೆ ಏನೋ ಒಂದು ಗುಟ್ಟಡಗಿರತ್ತೆ. ಆ ಗುಟ್ಟಿನಲ್ಲಿ ಏನಾಗುತ್ತೆ, ನಾವು ನಮ್ಮ ಭೌತಿಕ ಒಂದು ನಮ್ಮ ಜ್ಞಾನವನ್ನ, ನಾನಿನ್ನ ಮನಸ್ಸಿನ ಮಟ್ಟಕ್ಕೆ ಬಂದಿಲ್ಲ, ನಾವೀಗ ನಾನ್ ಥಿಯಾಸಫಿಸ್ ಅನ್ನೋ ಹಾಗೆ ಮಾತನಾಡೋಣ. ನನ್ನ ಪ್ರಕಾರ ಅದಕ್ಕೆ ಅರ್ಥ ಇಲ್ಲ, ಆದ್ರೆ ಬಹಳ ಸೂಕ್ಷ್ಮವಾಗಿ ಗಮನಿಸುವ ತುಂಬಾ ಅಂಶ ಅದು ಅದರ ಅರ್ಥವೇ ಬೇರೆ ಆಗ್ಲಿಕ್ಕೆ ಶುರುವಾಗತ್ತೆ. ಆದ್ರಿಂದ ನಾವೇನು ಈ ಕೆಲವು ಕಥೆಗಳಲ್ಲಿ ಗುಪ್ತ ಜ್ಞಾನ ತುಂಬಾ ಸುಪ್ತವಾಗಿರುತ್ತೆ. ಆದ್ರೆ ನನಗೆ ಎಲ್ಲರಿಗೂ ಬರೋದು, ಜ್ಞಾನ ಎಲ್ಲರಿಗೂ ಹರಿಬೇಕಾಗಿರೋದ್ರಿಂದ ಈ ಅಂಶಗಳನ್ನ ಗುಪ್ತವಾಗಿಯೇ ಕೆಡಲಾಯಿತು. ಯಾವುದೋ ಒಂದು ಕಥೆನಲ್ಲಿ ಒಬ್ಬ ದೇವರು ಹಲವಾರು ಸ್ತ್ರೀಯರೊಂದಿಗೆ ಸಂಬಂಧವನ್ನ ಹೊಂದುತ್ತಾನೆ. ಮುಂದೆ ಆ ಕಥೆನೋ ಒಂದು ಬರುತ್ತೆ, ಗ್ರೀಕ್ನಲ್ಲೂ ಬರುತ್ತೆ, ನಮ್ಮ ಇತಿಹಾಸಗಳಲ್ಲಿ, ನಮ್ಮ ಪುರಾಣಗಳಲ್ಲೂ ಆ ಕಥೆ ಬರುತ್ತೆ. ಇದನ್ನೆಲ್ಲ ನೋಡಿದಾಗ
ಉದಾಹರಣೆಗೆ ಈಗ ಒಂದು ಚಿತ್ರ ನೋಡ್ತಿದ್ದೀರಿ, ಅದು ಮೆಡ್ಯೂಸಾ ಅಂತ ಒಂದು ದೇವರು. ಅದು ಅವ್ರ ಜನ 3 ಜನ ಗಾರ್ಗಾನ್ಸ್ ಅಂತ ಅವರು ಸಹೋದರಿಯರು. ಈಕೆ ಮಾತ್ರ ಬಹಳ ದುಷ್ಟೆ ಆಗಿರ್ತಾಳೆ. ಈಕೆ ದುಷ್ಟೆಯಾಗಿ ಈಕೆ ಮಾತ್ರ ಸಾಯ್ತಾಳೆ. ಅವಳ 2 ಅಕ್ಕಂದ್ರು ಅವರು ಇಮ್ಮಾರ್ಟಲ್, ಅಮರರಾಗಿ ಹೋಗ್ತಾರೆ. ಅಂದ್ರೆ ನೋಡಿ ಹೇಗಿದೆ, 2 ಅಮರರಾಗ್ತಾರೆ, ಈಕೆ ಯಾಕೆ ಸಾಯ್ತಾಳೆ? ಈ ವಿಷಯಗಳನ್ನೆಲ್ಲ ಯಾಕೆ ತಿಳಿದವರು, ಅದನ್ನ ಬರೆದವರು ಗುಪ್ತ ಸಂಕೇತಗಳಲ್ಲಿ ಬರೆದ್ರು ಅಂತ ಜೆಫ್ರಿ ಹಾಡ್ಸನ್ ಅವರು ಬಹಳ ಉತ್ತಮವಾದ ರಿಸರ್ಚ್ ಮಾಡಿದ್ದಾರೆ. ಅದರಿಂದ ಕೆಲವು ಅಂಶಗಳನ್ನ ಮೊದಲನೇ ಒಂದು ಅಧ್ಯಾಯದ ಇದನ್ನ ಇಲ್ಲಿ ನಾವು ತಿಳ್ಕೋಬಹುದು. ಉದಾಹರಣೆಗೆ ಇವನ್ನೆಲ್ಲ ಯಾಕೆ ಗುಪ್ತವಲ್ಲದ ಜ್ಞಾನ ಏನ ಮಾಡುತ್ತೆ ಅಂದ್ರೆ, ಇದು ಉನ್ನತ ಮಟ್ಟವನ್ನು ತಲುಪದ ಜನರಲ್ಲಿ ತಡೆಯಲಾರದ ಸಂಮೋಹನೆಯನ್ನ ಮತ್ತು ಅತ್ಯಂತ ಪ್ರಬಲ ಋಣಾತ್ಮಕ ಶಕ್ತಿಯನ್ನು ಉಂಟು ಮಾಡಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ. ನಿಜವೇ, ನಮ್ಮಲ್ಲಿ ಏನಾಗುತ್ತೆ, ನಮಗೆ ಒಂದು ಜ್ಞಾನ ಕೊಡಲ್ಪಟ್ಟಾಗ ನೋಡಿ, ಆ ಜ್ಞಾನವನ್ನ ನಾವು ಹೇಗೆ ಬಳಸ್ತೀವಿ ಅನ್ನೋದು ಬಹಳ ಮುಖ್ಯ. ಜ್ಞಾನ ಬಳಸುವವನ ಮಾನಸಿಕ ಮಟ್ಟ ಮತ್ತೆ ಅವನ ಲೆವೆಲ್ ಮೇಲೆ ಹೋಗುತ್ತೆ, ಅವನ ಹಂತದ ಮೇಲೆ ಹೋಗುತ್ತೆ. ಆದ್ರಿಂದ ಈ ಜ್ಞಾನ ಎಲ್ಲರಿಗೂ ಇದ್ದಕ್ಕಿದ್ದಂಗೆ ಬಹಳ ಸುಲಭವಾಗಿ ಮತ್ತು ತಲುಪಿಬಿಟ್ರೆ ಅದು ನಿಜವಾಗ್ಲೂ ತಡೆಯಲಾರದ ಸಂಮೋಹನೆಯನ್ನು ಉಂಟಾಗುತ್ತೆ. ಯಾಕೆಂದ್ರೆ ಒಬ್ಬ ಮನುಷ್ಯನಲ್ಲಿ ಕ್ರೋಧದ ಒಂದು ಮಟ್ಟ ತುಂಬಾ ಇದ್ರೆ, ಅವನು ಆ ಕ್ರೋಧವನ್ನ ಆತ ಕಂಟ್ರೋಲೇ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಅವನು ಇದನ್ನ ತಲುಪಿದಾಗ ಅವನೇನ್ ಮಾಡ್ತಾನೆ, ಬಂದಿರುವ ಜ್ಞಾನವನ್ನ ಅದು ಇದ್ರೊಳಗೆ ಆ ಕಾಮನೆಗಳಿಂದ ಅವನು ಆ ಜ್ಞಾನವನ್ನ ಅರಿತಾಗ ಅವನ ಕಾಮನೆಗಳಿಂದ ಪ್ರಚೋದನೆಗೊಂಡು, ಏನು ಕಾಮ ಶರೀರದಲ್ಲಿ ನಾವೇನು ಇದು ಮಾಡ್ತೇವೆ, ಅದರಿಂದ ಪ್ರಚೋದನೆಗೊಂಡು ಅದು ಸಂಮೋಹನೆಯನ್ನು ಉಂಟು ಮಾಡುತ್ತೆ. ಹಾಗಾದ್ರೆ ಈ ಸಂಮೋಹನೆಯನ್ನು ಯಾಕೆ ಉಂಟು ಮಾಡುತ್ತೆ? ಉಂಟು ಮಾಡಿದಾಗ ಏನಾಗುತ್ತೆ ಅದನ್ನ ಭಗವಾನ್ ಶ್ರೀಕೃಷ್ಣ ಬಹಳ ಚೆನ್ನಾಗಿ ಹೇಳಿದ್ದಾನೆ. ಕ್ರೋಧಾತ್ ಭವತಿ ಸಂಮೋಹ, ಸಂಮೋಹಾತ್ ಸ್ಮೃತಿ ವಿಭ್ರಮ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ. ಈ ರೀತಿ ಕೆಳಗಿನ ಮಟ್ಟದ ಮಾನಸಿಕ ಮಟ್ಟದ ಜನಗಳಿಗೆ ತುಂಬಾ ಪ್ರಬಲವಾದ ಜ್ಞಾನವು ಸಿಕ್ಕಾಗ ಅವರು ಅದನ್ನ ತಡೆಯಲಾರದೆ, ಇದನ್ನ ಭರಿಸಲಾರದೆ, ಆ ಸಂಮೋಹನೆಯಿಂದ ಇದು ಮಾಡಿ ಎಲ್ಲವನ್ನ ಬುದ್ಧಿನಾಶಾತ್ ಪ್ರಣಶ್ಯತಿ, ಅದರಿಂದ ಸಂಮೋಹನೆ ಉಂಟಾಗುತ್ತೆ. ಸಂಮೋಹನದ ಬುದ್ಧಿಭ್ರಮಣೆ ಆಗುತ್ತೆ. ಬುದ್ಧಿಭ್ರಮಣೆ ಆದಾಗ ತಾನು ಏನು ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗಲ್ಲ. ತನಗೆ ಬಂದಿರುವ ಜ್ಞಾನವನ್ನ ಆತ ನೆಗೆಟಿವ್, ಋಣಾತ್ಮಕವಾಗಿಯೂ ಯೂಸ್ ಮಾಡಬಹುದು. ಆದ್ರಿಂದ ಮಹಾತ್ಮರು ಎಲ್ಲಾ ಕಾಲಘಟ್ಟದಲ್ಲೂ ಮಹಾತ್ಮರು ಏನ್ ಮಾಡಿದ್ರು, ಇಂತಹ ಒಂದು ಜ್ಞಾನವನ್ನ ಬಹಳ ಗುಪ್ತ ಒಂದು ಸಂಕೇತಗಳ ಮೂಲಕ ಅವರು ಅದನ್ನ ಇದನ್ನ ಮಾಡಿದ್ರು. ಯಾರು ಅದೇ ಹಾದಿಯಲ್ಲಿ ಹೋಗುತ್ತಾರೋ, ಕೆಲವೊಮ್ಮೆ ನನಗೂ ಅನ್ಸತ್ತೆ, ಇವೆಲ್ಲ ಹೀಗೆಲ್ಲ ಅವರು ಬರೆದಾಗ ಜನ ಏನ್ ಮಾಡ್ತಾರೆ, ಇದ್ರ ಬಗ್ಗೆ ಅಷ್ಟೊಂದು ಗಮನ ಕೊಡ್ಲಿಕ್ಕೆ ಆಗಲ್ಲ. ಅವ್ರ ಗಮನ ಕೊಡದೇ ಇದ್ದಾಗ ಏನಾಗುತ್ತೆ, ಇದು ಯಾರು ಅಧ್ಯಾತ್ಮದ ಹಾದಿಯಲ್ಲಿ ನಡೀತಿರ್ತಾರೋ ಅವರಿಗೆ ಮಾತ್ರ ಇದರ ಒಳಗಿನ ಅಂಶ ಗೊತ್ತಾಗುತ್ತೆ, ಅವರು ಮುಂದುವರಲು ಸಾಧ್ಯ, ಅದನ್ನ ಧನಾತ್ಮಕ ಶಕ್ತಿಯನ್ನು ಉಂಟು ಮಾಡ್ಲಿಕ್ಕೆ ಸಾಧ್ಯವಿದೆ. ಆದ್ರಿಂದ ಇವೆಲ್ಲವೂ ಒಂದು ಗುಪ್ತ ಸಂಕೇತದ ಮಟ್ಟದಲ್ಲಿತ್ತು. ಹಾಗಾದ್ರೆ ಮುಂದುವರೆದು ನಾವು ಇದನ್ನ ಕೇಳೋಣ. ನೋಡಿ, ಈಗ ನಮ್ಗೆ ವಿಜ್ಞಾನ ಅಂತಾನೆ ಇಟ್ಕೊಂಡ್ರೆ, ಈಗಿನ ಕಾಲದಲ್ಲಿ ವಿಜ್ಞಾನ ನಮಗೊಂದು ಜ್ಞಾನವನ್ನು ಕೊಡಮಾಡಿದೆ. ಈ ಜ್ಞಾನವನ್ನು ಕೊಡಮಾಡಿದಾಗ ಅದು ಹೇಗೆ ಅಜ್ಞಾನಿಗಳ ಕೈಗೆ ಸಿಕ್ಕು ದುರುಪಯೋಗ ಆಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ಬೇಕಾಗುತ್ತೆ. ನಿಜವೇ, ವಿಜ್ಞಾನ ಬೆಳೀತಾ ಬೆಳೀತಾ ಹೋದ ಹಾಗೆ ನಮ್ಮ ಕೈಲಿ ತುಂಬಾ ಶಕ್ತಿ ಸಿಕ್ತು. ಎಸ್ಪೆಷಲಿ ಈಗ ಕಳೆದ 200 ವರ್ಷಗಳಲ್ಲಿ ವಿಜ್ಞಾನದಲ್ಲಿ ಆಗಿರೋ ಬದಲಾವಣೆಗಳ ಬಗ್ಗೆ ನಮಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿದೆ. ಈಗ ನಾವು ಪರಮಾಣುಗಳ ಬಗ್ಗೆ ಮಾತನಾಡ್ತಾ ಇಲ್ಲ,
ಪರಮಾಣುಗಳನ್ನ ಬಿಟ್ಟು ನ್ಯಾನೋ ಟೆಕ್ನಾಲಜಿ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಈ ತರ ಈ ಕಳೆದ 200 ವರ್ಷಗಳನ್ನೇ ನೋಡಿ, ಈ ವಿಜ್ಞಾನ ನಮಗೆ ಕೊಟ್ಟ ಜ್ಞಾನ ಹೇಗೆ ದುರುಪಯೋಗವಾಯಿತು ಅಂತ. ಉದಾಹರಣೆಗೆ ನಾವು ಒಂದೊಂದನ್ನೇ ಗಮನಿಸೋಣ. ಈಗ ನೋಡಿ, ವಿಜ್ಞಾನ ಒಂದು ಜ್ಞಾನ ನಮಗೆ ಪರಮಾಣು ಶಕ್ತಿಯ ಬಗ್ಗೆ ತಿಳಿವಳಿತು. ಹೇಗೆ ಒಂದು ಪರಮಾಣುವನ್ನ ನೋಡಿ, ಮೊದಲು ಆ ಜ್ಞಾನ ತುಂಬಾ ಸ್ಥೀಮಿತವಾಗಿತ್ತು. ಈಗ ಡಾಲ್ಟನ್ ಥಿಯರಿ ಏನ್ ಹೇಳ್ತಾನೆ, ಅದು ಪರಮಾಣು ಅಂತ ಒಂದಿದೆ, ಆ ಪರಮಾಣು ವಿಭಜಿಸಲ್ಪಡಲ್ಲ ಅಂತ. ಬಟ್ ಉದಾಹರಣೆಗೆ ನಮ್ಮ ಹಿಂದೂ ಇದ್ರೊಳಗೆ ತಗೊಂಡ್ರೆ ಲಿಟ್ರೇಚರ್ ನಲ್ಲಿ ನಾವು ಪರಮಾಣುಗಳನ್ನ ನ್ಯಾನೋ ಆಗಿ ಇದು ಮಾಡ್ತೀವಿ. ಪರಮಾಣುವನ್ನ ಬಿಟ್ಟು ಇನ್ನೂ ಚಿಕ್ಕ ಚಿಕ್ಕ ಕಣಗಳಿವೆ ಅಂತ ನಮ್ಮಲ್ಲಿ ಹೇಳುತ್ತೆ. ಅದು ಬಹಳ ಸೂಕ್ಷ್ಮವಾಗಿ, ಬಹಳ ಇದು ಕೋಡೆಡ್ ಲ್ಯಾಂಗ್ವೇಜ್ ಅಂತೀವಿ, ಆ ರೀತಿ ಇತ್ತು. ಯಾವಾಗ ಪರಮಾಣುವಿನಲ್ಲಿ ಶಕ್ತಿ ನೋಡಿ, ಪರಮಾಣು ವಿಭಜನೆ ಆಗಲ್ಲ ಅಂತಿದ್ದಾಗ ಯಾವುದೇ ರೀತಿಯ ನೆಗೆಟಿವ್ ಎಫೆಕ್ಟ್ಸ್ ಇರಲಿಲ್ಲ, ಆಯ್ತಾ. ಯಾವಾಗ ನಮಗೆ ಪರಮಾಣು ಶಕ್ತಿಯಲ್ಲಿರೋ ಅಗಾಧ ಶಕ್ತಿ ಗೋಚರಿಸ್ತು, ಒಂದು ಪರಮಾಣುವನ್ನ ಉದಾಹರಣೆಗೆ ನಾವೊಂದು ನೋಡಿ, ಇದೇ ಪರಮಾಣು, ಆ ಪರಮಾಣು ಇದೆಯಲ್ಲ, ಇದನ್ನ ನಾವು U-236 ಅಂತ ಕರಿತೀವಿ. ನಾನು ಇಲ್ಲಿ ಬರಿತಾ ಇದ್ದೀನಿ ನೋಡಿ, U-236 ಅನ್ನೋದು ಯುರೇನಿಯಂ. ಅದು ಯುರೇನಿಯಂ ಒಂದು ಪರಮಾಣು, ಒಂದು ದೈತ್ಯ ಪರಮಾಣು. ಇದನ್ನ ನಾವು ಒಂದು ಚೂರು ವಿಭಜಿಸಿದಾಗ ನೋಡಿ, ವಿಭಜನಾ ಕ್ರಿಯೆ ಯಾವಾಗ್ಲೂ ನ್ಯಾಚುರಲ್ ಆಗಾಗ್ಬೇಕು. ಯಾವಾಗ ನಾವು ಅಸಂಪ್ರದಾಯಿಕವಾಗಿ ಅಥವಾ ಪ್ರಕೃತಿಯನ್ನ ಅಪ್ರಾಕೃತವಾಗಿ ಅದನ್ನ ನಾವು ಒಡಿತೀವೋ, ನಮ್ಗೆ ಒಂದು ಉದಾಹರಣೆಗೆ ಅದರೊಳಗೆ ಕ್ರಿಪ್ಟಾನ್ ಅಂತ ಒಂದು ಇದು ಬರುತ್ತೆ. ಇರ್ಲಿ, ಅವೆಲ್ಲ ಸೈನ್ಸ್ ನಾವು ತುಂಬಾ ಓದೋದ್ ಬೇಡ. ಯುರೇನಿಯಂನ ನಾವು 2 ಭಾಗ ಮಾಡಿದಾಗ ಒಂದು ಅಗಾಧವಾದ ಶಕ್ತಿ ಬಿಡುಗಡೆ ಆಗುತ್ತೆ. ಅಂದ್ರೆ ನಾವು 1 ಗ್ರಾಮ್ ಯುರೇನಿಯಂನ ನಾವು ಅದನ್ನ ಪರಮಾಣುವನ್ನ ಭೇದಿಸಿದಾಗ ನಾವು ಸುಮಾರು 10,000 ಟನ್ ಕಲ್ಲಿದ್ದಲು ಏನು ಸುಡ್ತೀವಲ್ಲ, 10,000 ಟನ್ ಅಂದ್ರೆ ನೆನ್ಪಿಟ್ಕೊಳ್ಳಿ ಎಷ್ಟು ಅಗಾಧವಾದ ಶಕ್ತಿ ಆಗ್ಬಹುದು. ಅದು ಕಲ್ಲಿದ್ದಲು 10,000 ಟನ್ ಅಂದ್ರೆ ಒಂದು ಲಾರಿನಲ್ಲಿ 10 ಟನ್ ಬರುತ್ತೆ ಅಂದ್ರೆ ಎಷ್ಟು ಲಾರಿಗಳು, ಅಷ್ಟನ್ನ ಸುಟ್ಟಾಗ, ಒಂದೇ ಸರಿ ಸುಟ್ಟಾಗ ಎಷ್ಟು ಶಕ್ತಿ ಬಿಡುಗಡೆ ಆಗುತ್ತೆ. ಅದು ಉಷ್ಣತೆ ಆಗಿರಬಹುದು, ಅದರಿಂದ ಬರುವ ಬೂದಿ ಆಗಿರಬಹುದು, ಏನೇ ಆಗಿರಬಹುದು. ಅವೆಲ್ಲ ನಮಗೆ ಬಂದಾಗ ನಮಗೆ ಅದರಿಂದ ಉಂಟಾಗುವ ಶಕ್ತಿ ಎಷ್ಟು ಅಗಾಧವಿದೆ ಅನ್ನೋದು ಗೊತ್ತಾದ ತಕ್ಷಣ ನೋಡಿ, ಇವತ್ತಿಗೂ ನಿನ್ನೆಯಿಂದನೂ ಯುದ್ಧ ಶುರುವಾಗಿದೆ ಆಗಲೇ ಇರಾನ್ನಲ್ಲಿ. ಏಕೆಂದ್ರೆ ಎಲ್ಲರೂ ಏನ್ ಹೇಳ್ತಾರೆ, ಅಮೆರಿಕಾದವರು ಇರಾನ್ ಹತ್ರ ಪರಮಾಣು ಶಕ್ತಿ, ಪರಮಾಣು ಬಾಂಬ್ಗಳಿವೆ, ಅದನ್ನ ವಶಪಡಿಸ್ಕೊಳ್ತೀವಿ ಅಂತ. ನೋಡಿ, ಈ ಪರಮಾಣು ಶಕ್ತಿ, ಇದೇ ಪರಮಾಣು ವಿಕಿರಣವನ್ನ ನಾವು ನೋಡಿ, ನಮ್ಮ ಭಾರತೀಯರು ನಾವು ಬಹಳ ಶಾಂತಿಯುತ ಇದಕ್ಕೆ ನಾವು ಇದನ್ ಮಾಡ್ಕೊಂಡ್ವಿ, ಅದರಿಂದ ಇದಕ್ಕೆ. ಆದ್ರೆ ವಿಚ್ಛಿದ್ರ ಕೈಗಳ ಶಕ್ತಿಗೆ ಸಿಕ್ಕಾಗ, ಅದನ್ನ ಒಬ್ಬ ಜರ್ಮನ್ ಕಂಡುಹಿಡಿದಿದ್ದು ಆ ಪರಮಾಣು ಶಕ್ತಿಯನ್ನ, ಆತ ಕೊನೆಗೆ ಅದರಿಂದ ನರಳೆ ಸತ್ತೋಗ್ತಾನೆ. ಆತ ಪರಮಾಣು ಶಕ್ತಿಯನ್ನ ಕಂಡಿಡಿದ, ಪರಮಾಣು ಏನು ವಿಭಜನೆ ಶಕ್ತಿಯನ್ನ ಕಂಡಿಡಿದವನು ಹಾಗೆ ಸತ್ತು ಹೋಗ್ತಾನ. ಅವನು ಹೇಳ್ತಾನೆ, ಅದನ್ನ ನೋಡಿದ ತಕ್ಷಣ ನನಗೆ ಭಗವದ್ಗೀತೆಯಲ್ಲಿ ಏನು ಕೃಷ್ಣ ತನ್ನ ವಿಶ್ವರೂಪವನ್ನ ತೋರಿಸಿದ್ನಲ್ಲ, ಅದು ನೆನಪಿಗೆ ಬಂತು ಅಂತ. ಅಂದ್ರೆ ಆದ್ರೆ ಅದು ಬೇರೆಯವರಿಗೆ ಸಿಕ್ಕು ಇಂದು ನಾವು ಅದರಿಂದ ಒದ್ದಾಡ್ತಿದ್ವಿ. ಓಕೆ, ಇನ್ನೊಂದು ನಮಗೆ ಬಹಳ ಬೇಕಾಗಿರೋ ಅಂಶ ಅಂದ್ರೆ ಪರಮಾಣು ಶಕ್ತಿ ಆದ್ಮೇಲೆ ಈವನ್ ನಾವು ಈಗ ಸಾಂಪ್ರದಾಯಿಕ ಸ್ಫೋಟಕಗಳನ್ನೇ ತಗೋಣ. ಸಾಂಪ್ರದಾಯಿಕ ಸ್ಫೋಟ ಅಂದ ತಕ್ಷಣ ನಮ್ಗೆ ನೋಬೆಲ್ ತುಂಬಾ ಚೆನ್ನಾಗಿ ಗೊತ್ತಿದ್ದಾರೆ, ಈ ನೋಬೆಲ್ ಪ್ರಶಸ್ತಿ ಕೊಡ್ತೇವೆ. ಆತ ಗನ್ ಪೌಡರ್ ಇಂದ ಏನು ಇದು ಮಾಡಿದ್ರು, ಕೊನೆಗೆ ಆತ ತುಂಬಾ ಬೇಜಾರಾಗಿ ತನಗಿರೋ ಆಸ್ತಿನೆಲ್ಲ ಜನಕ್ಕೆ ಒಳ್ಳೇದಾಗ್ಲಿ ಅಂತ ಇವತ್ತು ನೊಬೆಲ್ ಪುರಸ್ಕಾರ ಒಳ್ಳೆ ಶಾಂತಿಗೆ, ಒಳ್ಳೆ ಇದಕ್ಕೆ, ಪಾಸಿಟಿವ್ ಇದಕ್ಕೆ ಕೊಡ್ತಾರೆ. ಆದ್ರೆ ಕಂಡಿಡ್ದಾಗ ಏನಾಯ್ತು, ಅದು ಬಹಳ ಇದಾಯ್ತು. ಮೂರನೇದಾಗಿ ಲೇಸರ್ ತಂತ್ರಜ್ಞಾನ ಬಹಳ ಚೆನ್ನಾಗಿದೆ. ಲೇಸರ್ ತಂತ್ರಜ್ಞಾನವು, ಲೇಸರ್ ತಂತ್ರಜ್ಞಾನ ಇವತ್ತು ವೈದ್ಯಕೀಯ ಫೀಲ್ಡ್ ನಲ್ಲಿ ತುಂಬಾ ಹೆಲ್ಪ್ ಮಾಡ್ತಾ ಇದೆ, ಎಸ್ಪೆಷಲಿ ಕ್ಯಾನ್ಸರ್ಗೆ. ಅಂದ್ರೆ ಇದೇ ಲೇಸರ್ ತಂತ್ರಜ್ಞಾನ
ಮನುಷ್ಯನನ್ನ ಯಾವ ಅಧೋಗತಿಗೆ ತಳ್ಳಲಿದೆ ಅಂದ್ರೆ ಅದು ಕೆಲವು ವಿಜ್ಞಾನಿಗಳ ಪ್ರಕಾರ ಏನು ಈ ಪರಮಾಣು ಶಕ್ತಿ ಮತ್ತೆ ಸಾಂಪ್ರದಾಯಿಕ ಸ್ಫೋಟಗಳಿದೆಯಲ್ಲ ಇದಕ್ಕಿನ್ನ ಬಹಳ ಕೆಟ್ಟದಾಗಿ ಅದರ ಪರಿಣಾಮ ಬೀರಕ್ಕೆ ಶುರು ಆಗುತ್ತೆ ಅಂತ ಯುದ್ಧಗಳಲ್ಲಿ ಯೂಸ್ ಮಾಡಿದಾಗ. ಮುಂದಿನದು ಇದೇ ರೀತಿ ನಾವು ಕಂಟಿನ್ಯೂ ಮಾಡಿದಾಗ ನೆಕ್ಸ್ಟ್ ಬಂದಿದ್ದು ಉನ್ಮಾದಿತ ವಸ್ತುಗಳು. ಉನ್ಮಾದಿತ ವಸ್ತುಗಳಲ್ಲಿ ಡ್ರಗ್ಸ್ ಆಗಿರಬಹುದು, ಗಾಂಜಾ, ಹೆರಾಯಿನ್, ಇನ್ನೇನೋ ಇದೆ, ಏನು SSD ಅಂತ ಏನೇನೋ ಕರೀತಾರೆ. ಈ ಉನ್ಮಾದಿತ ವಸ್ತುಗಳನ್ನ ನಮ್ಮ ಸುಶ್ರುತ ಇದೇ ನೋಡಿ, ಉದಾಹರಣೆಗೆ ಇದೇ ಒಂದು ನಾವೇನು ಏನು ಇದರಿಂದ ಗಾಂಜಾದಿಂದ ರಸ ಮಾಡಿ ಅದನ್ನ ಯೂಸ್ ಮಾಡ್ತೀವಲ್ಲ ನಮ್ಮ ಉನ್ಮಾದನೆಗೆ, ಅಥವಾ ಕೆಲವು ಏನು ಈ ಇನ್ನು ಹಠ ಪದ್ಧತಿಯಲ್ಲಿರೋ ಕೆಲವು ಸನ್ಯಾಸಿಗಳು ಇವರೆಲ್ಲ ಏನ್ ಮಾಡ್ತಾರೆ, ಆ ಒಂದು ಲೆವೆಲ್ ನ ಮೀಟ್ ಮಾಡ್ಲಿಕ್ಕೆ ಸ್ವಲ್ಪ ಉನ್ನತ ಮನೋಲಕದ ಅದೊಂದು ಚೂರು ಉನ್ಮಾದ ಕೊಡುತ್ತೆ ಮನಸ್ಸಿಗೆ. ಅದನ್ನ ಇದು ಮಾಡೋದ್ರೊಳಗೆ ಆ ಉನ್ಮಾದಿತ ವಸ್ತುಗಳನ್ನೇನಿದೆ ಇವತ್ತು ಅಲ್ಲಿ ಅವಾಗ ಅದನ್ನ ಯೂಸ್ ಮಾಡ್ತಾ ಇದ್ದಿದ್ದು ವೈದ್ಯಕೀಯದಲ್ಲಿ ಇದನ್ನ ಮಾಡ್ಬೇಕಾದ್ರೆ ಸುಶ್ರುತ ಹೇಳ್ತಾನೆ. ಸುಶ್ರುತ ಬಹಳ ಚೆನ್ನಾಗಿ ಈ ಉನ್ಮಾದಿತ ವಸ್ತುಗಳ ಬಗ್ಗೆ ಬರೆದು ಹೇಗೆ ಅವ್ರಿಗೆ ಅನಸ್ತೇಶಿಯಾ ಕೊಟ್ಟು ಅದನ್ನ ಎಲ್ಲ ಅವರ ಒಂದು ಆಪರೇಷನ್ ಮಾಡ್ಬೋದು ಅಂತ ಹೇಳ್ತಾನೆ. ಅದೇ ಇವತ್ತು ಉನ್ಮಾದಿತ ವಸ್ತುಗಳು ಎಷ್ಟೋ ಮಕ್ಕಳ ಜೀವನವನ್ನ ಹಾಳು ಮಾಡುತ್ತೆ. ಇನ್ನು ಉಳಿದಿದ್ದೆರಡು ಅಂದ್ರೆ ಬಹಳ ನನಗೆ ಏನ್ ಪಡಿದ್ರೆ ಮನಃಶಾಸ್ತ್ರದಲ್ಲಿ ನಾವು ಫ್ರಾಡಿಯನ್ ಇದರಿಂದ ನಾವು ಮುಂದೆ ಬಂದು ಮನಃಶಾಸ್ತ್ರದಲ್ಲಿ ತುಂಬಾ ಚೆನ್ನಾಗಿ ಏನು ಸಂಮೋಹನೆ ಆಗಿರಬಹುದು, ಮನಸ್ಸಿನ ವಶೀಕರಣ ಆಗಿರಬಹುದು, ಇವೆಲ್ಲವನ್ನೂ ತುಂಬಾ ಚೆನ್ನಾಗಿ ಅರಿತುಕೊಂಡ ಮೇಲೆ ಅದರ ಗುಟ್ಟನ್ನ ತಿಳಿದುಕೊಂಡ ಮೇಲೆ ಹೇಗೆ ಅದನ್ನ ಬಳಸಬಹುದು ಅಂತ ಯಾವಾಗ ಕೆಳಗಿನ ಮಟ್ಟಕ್ಕೆ ಸಿಗುತ್ತೋ, ಇವತ್ತು ಪ್ರಪಂಚದಲ್ಲಿ ಏನೇನು ನಡೀತಿದೆ ಇದೆಲ್ಲ ಮನಃಶಾಸ್ತ್ರ ಅಂದ್ರೆ ನಾವು ಸೈಕಾಲಜಿ ಇದನ್ನ ನಾವು ಮನಃಶಾಸ್ತ್ರೀಯ ಒಂದು ಎಫೆಕ್ಟ್ ಅಂತ ಕರಿತೀನಿ ನಾನು. ಸೈಕಲಾಜಿಕಲ್ ಎಫೆಕ್ಟ್. ನಾವು ಪಡೆಯುವ, ನಾವು ಉಪಯೋಗಿಸುವ ವಸ್ತುಗಳಿಂದ ಹಿಡಿದು, ನಾನು ಬೆಳಗ್ಗೆ ಎದ್ದು ನಾನು ಬ್ರಷ್ ಮಾಡಬೇಕಾದ್ರೆ ಬರೋ ಟೂತ್ ಪೇಸ್ಟ್ ಇಂದ ಹಿಡಿದು ಎಲ್ಲದಕ್ಕೂ ಜನ ನಮ್ಮ ಮನಸ್ಸನ್ನ ಏನೋ ಒಂದು ಸಂಮೋಹನೆಗೊಳಿಸ್ಪಟ್ಟಿರ್ತಾರೆ. ಅದು ಒಂದು ದೊಡ್ಡ ಇಂಡಸ್ಟ್ರಿನೇ ಆಗೋಗಿದೆ. ಅದು ಕೆಟ್ಟ ರೀತಿಯಲ್ಲೂ ಆಗುತ್ತೆ. ನಮಗೆಲ್ಲ ಗೊತ್ತಾ ಇದೆ ಆತಂಕವಾದ ಈ ರೀತಿಯೆಲ್ಲ ಒಬ್ಬರ ಮನಸ್ಸನ್ನ ಗೆಲ್ಲುವುದರಿಂದ ಇದನ್ನ ಮಾಡೋದು, ಅದಕ್ಕೆ ಏನೇನು ಮಾಡಬೇಕು ಅಂತ ಆ ಸೈಂಟಿಫಿಕ್ ವಿಧಾನಗಳಿಂದ ಬಹಳ ನಡೀತಾ ಇದೆ. ಕೊನೆಯದಾಗಿ ನಿಮಗೆ ಕಾಣಿಸೋ ಪ್ರಕಾರ ಸಂಶೋಧನೆ ಹೆಸರಿನಲ್ಲಿ ಹಿಂಸೆ. ಇದು ನಿಜವೇ. ಹೇಗಿದೆ ಅಂದ್ರೆ ಮನುಷ್ಯ ಬೆಳೀತಾ ಹೋದಾಗೆ ನಾವು ಏನಾದ್ರೂ ನೇಚರ್ ಜೊತೆ ಆಟ ಆಡಬಹುದು ಅನ್ನಿಸ್ದಾಗ, ಪ್ರಕೃತಿಯ ಜೊತೆ ನಾವು ಒಂಚೂರು ಅದನ್ನ ಪ್ರಕೃತಿ ಅದೇನಿದೆ ಆ ಒಂದು ಪ್ರಕೃತಿಯ ವಿರುದ್ಧವಾಗಿ ನಾವು ಹೋಗ್ಲಿಕ್ಕೆ ಶುರುವಾದಾಗ ಎಷ್ಟು ಕಷ್ಟ ಆಗುತ್ತೆ ಅಂತ. ಉದಾಹರಣೆಗೆ ಇದೇ ಸಂಶೋಧನೆ ಹೆಸರಿನಲ್ಲಿ ನಾವು ಏನು ಬೇಡ, ಹಸುಗಳನ್ನ ನೋಡೋಣ. ಮನುಷ್ಯ ಆಸೆ ಪಟ್ಟು ನನಗೆ ಹಾಲು ಜಾಸ್ತಿ ಬೇಕು ಅಂತ ಆ ಹಸುಗಳ ಮೇಲೆ ಅನೇಕ ರಾಸಾಯನಿಕಗಳನ್ನ ಪ್ರಯೋಗ ಮಾಡಿದ್ರು, ಸ್ಟೆರಾಯ್ಡ್ಸ್ ನ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಬಟ್ ಆ ಹಸುಗಳು ಸಾಯೋ ಟೈಮ್ನಲ್ಲಿ ಅವು ಬೇಗ ಸಾಯುತ್ತೆ ಮತ್ತೆ ಕ್ಯಾನ್ಸರ್ ಬರುತ್ತೆ. ಏನೂ ಅರಿಯದ ಮುಗ್ಧ ಇದ್ರ ಮೇಲೆ ನಮ್ಮ ಸ್ವಾರ್ಥಕ್ಕೋಸ್ಕರ ನನಗೆ ಅದಕ್ಕೆ ಏನಾದ್ರೂ ಆಗ್ಲಿ, ನನಗೇನು ಇದಿಲ್ಲ, ಏನು ಪರಿಣಾಮ ಬೀರೋಲ್ಲ ನನ್ನ ಇದ್ರ ಮೇಲೆ, ಆದ್ರೆ ಅದರಿಂದ ನನಗೆ ಉಪಯೋಗವಾಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಂಶೋಧನೆ ಹೆಸರಿನಲ್ಲಿ ತುಂಬಾ ಪ್ರಾಣಿ ಹಿಂಸೆ ನಡೆಯುತ್ತೆ. ಇವೆಲ್ಲ ಈ ನಮ್ಮ ವಿಜ್ಞಾನದ ಒಂದು ಇದಕ್ಕೆ ವಿರೋಧ. ಎಸ್, ವಿಜ್ಞಾನಿಗಳಿಗೆ ಸಾಧಿಸ್ಬೋದು. ಆ ಸಂಶೋಧನೆ ಪ್ರಾಣಿಗಳ ಮೇಲೆ ನಡೆದಂಗೆ ಮನುಷ್ಯನ ಮೇಲೆ ನಡೆಯಕ್ಕಾಗತ್ತ? ಬಹಳ ಸುಂದರವಾದ ಪ್ರಶ್ನೆ ಆಗುತ್ತೆ ನೋಡಿ. ತಮಗೆಲ್ಲ ಗೊತ್ತೇ ಇದೆ, ಪ್ರಾಣಿಗಳ ಮೇಲೆ ಮಾಡ್ಲಿ, ಆ ಪ್ರಾಣಿಗಳು ಒಂದು ತ್ಯಾಗ ಮಾಡುತ್ತೆ ನಮಗೋಸ್ಕರ, ಆದ್ರೆ ಅದನ್ನ ದುರುಪಯೋಗ ಮಾಡ್ಕೋಬಾರದು. ಉದಾಹರಣೆಗೆ ಇದು ಎಲ್ಲಿಂದ ಎಲ್ಲೆಲ್ಲಿ ತನಕ ಹಬ್ಬಿದೆ ನಿಮಗೂ ಗೊತ್ತು. ನಾವು ಮಾಂಸಾಹಾರಿ ಆದ್ರೆ ಕೋಳಿ
ತನ್ನ ನ್ಯಾಚುರಲ್ ಆಗಿ ಅದು 3 ತಿಂಗಳು ಬೇಕದು ದಪ್ಪ ಆಗ್ಲಿಕ್ಕೆ ಅಂದ್ರೆ ನಾನು ಏನೋ ಒಂದು ಔಷಧಿ ಕೊಟ್ಟು 1 ತಿಂಗಳಲ್ಲೇ ನಾನಿದು ಅದು ತಿನ್ನೋರ್ಗೂ ಈಗ ನನಗೆ ಲಾಭ ಆಗುತ್ತೆ, ನಾನು ಬೇಗ 1 ತಿಂಗಳಲ್ಲೇ ಅದರಿಂದ ಲಾಭ ಪಡಿತಾನೆ. ಆದ್ರೆ ಅದರಿಂದ ಆ ಕೋಳಿಗಳಿಗೂ ಅಪಾಯ, ಜೊತೆಗೆ ತಿನ್ನೋರಿಗೂ ಅಪಾಯ. ನನಗೇನ್ ಬೇಡ, ನಾನು ಇದ್ದಷ್ಟು ಕಾಲ ಚೆನ್ನಾಗಿ ಬಿದ್ರೆ ಆಯ್ತು. ನೋಡಿ, ಇದು ಆ ಮೆಂಟಾಲಿಟಿ. ಲಾಸ್ಟ್ಲಿ ಎಸ್, ಜೈವಿಕ ಆಯುಧಗಳು. ಜೈವಿಕ ಆಯುಧಗಳ ಬಗ್ಗೆ ನಮ್ಮ ರಾಮಾಯಣ ಮಹಾಭಾರತದಲ್ಲಿ ಬಹಳ ಬಹಳ ವಿವರ ಕೊಟ್ಟಿದ್ದಾರೆ. ಬ್ರಹ್ಮಾಸ್ತ್ರ, ಏನು ವರುಣಾಸ್ತ್ರ, ಇಂಥವೆಲ್ಲ. ಇದೇ ಮಟ್ಟದಲ್ಲಿ ಜೈವಿಕ ಆಯುಧಗಳನ್ನ ಇವತ್ತು ನಾವು ಮನುಷ್ಯರ ಮೇಲೆ ಬಳಸ್ತಾ ಇದ್ದೇವೆ. ಇರಾಕ್ನಲ್ಲಿ ಸುಮಾರು 10,000 ಜನ ಒಂದು ಗಾಳಿಯನ್ನ ಅವನು ಬಿಟ್ಟಾಗ ತುಂಬಾ ಜನ ಸತ್ತು ಹೋದ್ರು. ಅದರಿಂದ ಸೊ ಇವೆಲ್ಲ ಆ ನೆಗೆಟಿವ್ ಎಫೆಕ್ಟ್ಸ್ ಆಫ್ ಸೈನ್ಸ್ ಅಂತ ಕರಿತೇವೆ. ಅದನ್ನ ನಾವು ನಾರ್ಮಲ್ ಆಗಿ ನಾವು ಆಧ್ಯಾತ್ಮಿಕ ಹಾದಿಯಲ್ಲಿ ಇಲ್ದಿದ್ರೆ ನಾವೇನ್ ಹೇಳ್ಬೋದು, ಇದು ಬೆಳೀತಾ ಇದೆ, ಏನು ವಿಜ್ಞಾನ ಬೆಳೀತಾ ಇದೆ, ಅದನ್ನ ಇದು ಮಾಡ್ತಾ ಇದ್ದೀವಿ. ಸರಿ ಸರ್, ಅದರ ಮುಂದಿನ ಪರಿಣಾಮವೇನು ನಾವು ನೋಡೋದಿಲ್ಲ. ಅದಕ್ಕೆ ಬಹಳ ಚೆನ್ನಾಗಿ ಹೇಳ್ತಾರೆ ನೋಡಿ, ಜ್ಞಾನ ಅನ್ನೋದು ಒಂದು ಆವರ್ತ ರೂಪ, ಜ್ಞಾನ ಆವರ್ತ ಸ್ವರೂಪದಲ್ಲಿ. ಅಂದ್ರೆ ಜ್ಞಾನ ತನ್ನ ಅಂದ್ರೆ ತನ್ನ ಸೂಕ್ಷ್ಮ ರೂಪದಲ್ಲಿದ್ದಾಗ ಪವಿತ್ರವಾಗಿರುತ್ತೆ. ಅದಕ್ಕೆ ಕೃಷ್ಣನು ಹೇಳ್ತಾನೆ, ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ. ಜ್ಞಾನ ಅಂದ್ರೇನು? ಪರಮಾಣುವನ್ನ ಇದು ಮಾಡಿದಾಗ ಶಕ್ತಿ ಹೊರಹೊಮ್ಮುತ್ತೆ ಅನ್ನೋದು ಜ್ಞಾನ. ಆದರೆ ಆ ಹೊರಹೊಮ್ಮಿದ ಶಕ್ತಿಯನ್ನ ನಾನು ಜನಕ್ಕೆ ಒಳ್ಳೇದು ಮಾಡಕ್ ಯೂಸ್ ಮಾಡ್ತೀನೋ ಅಥವಾ ಕೆಟ್ಟದ್ದು ಮಾಡಕ್ ಯೂಸ್ ಮಾಡ್ತೀನೋ, ಅದು ನನ್ನ, ಅಂದ್ರೆ ನಾನು ಏನು ಜ್ಞಾನವನ್ನ ಬಳಸ್ತೀನಲ್ಲ, ನಾನು ಜ್ಞಾನದ ಬಳಕೆದಾರ, ನನ್ನ ಮನೋಮಟ್ಟದ ಮೇಲೆ ಅವಲಂಬಿತವಾಗಿರುತ್ತೆ. ಇವತ್ತಿನ ಪ್ರಪಂಚದ 99% ಏನು ಕಷ್ಟಗಳು ನಡೀತಿದೆಯೋ ಇವೆಲ್ಲ ಇದೆ. ಯಾರು ಜ್ಞಾನವನ್ನ ಬಳಸ್ತಾ ಇದ್ದಾರೋ ಅವರ ಮನೋಮಟ್ಟ ಸರಿ ಇಲ್ಲ. ನನಗೆ ಆಯಿಲ್ ಬೇಕು, ಪೆಟ್ರೋಲ್ ಬೇಕು, ನನಗೆ ಪೆಟ್ರೋಲ್ ಬೇಕಾಗಿರೋದ್ರಿಂದ ನಾನು ನಿನ್ನ ಮೇಲೆ ಅಟ್ಯಾಕ್ ಮಾಡ್ತೇನೆ, ಅದಕ್ಕೆ 100 ಹೇಳ್ತೇನೆ. ನೋಡಿ, ಅದು ಬಳಕೆದಾರನ ಇದ್ರ ಮೇಲೆ ಅವಲಂಬಿತವಾಗಿರುತ್ತೆ. ಬಳಕೆದಾರ ಆ ಜ್ಞಾನವನ್ನ ತನ್ನ ಸ್ವಂತಕ್ಕಾಗಿ ಬಳಸ್ಕೊಂಡಾಗ ಬಹಳ ಒಂದು ಬಹಳ ಕಷ್ಟದ ಒಂದು ಇದು ಆಗುತ್ತೆ. ಮುಂದಿನದು, ಸೊ ಈಗ ನಾವು ತಿಳ್ಕೊಂಡ್ವಿ, ಜ್ಞಾನ ಆವರ್ತ ಸ್ವರೂಪದಲ್ಲಿ ಬಹಳ ಪವಿತ್ರವಾಗಿದೆ. ಆದ್ರೆ ಬಳಕೆದಾರನ ಮೇಲೆ ಅವಲಂಬಿತವಾಗಿರೋದ್ರಿಂದ ಇದು ಯಾಕೆ ಹೀಗೆ ಬಳಕೆದಾರರು ಹೀಗೆ ಆಗ್ತಾರೆ ಅಂದಾಗ ಇದನ್ನ ಬಹಳ ಚೆನ್ನಾಗಿ ವರ್ಣಿಸಿದ್ದಾರೆ. ಇದನ್ನ ನೋಡಿ, ಕೆಲವು ತುಣುಕುಗಳಲ್ಲಿ ಸಿಗುವ ಆಧ್ಯಾತ್ಮಿಕ ಜ್ಞಾನ ಕೆಳಮಟ್ಟದ ಆಲೋಚನೆಗಳನ್ನು ಮತ್ತು ಸ್ವಾರ್ಥಭರಿತ ಫಲಿತಾಂಶಗಳನ್ನು ಮಾತ್ರ ನೀಡಬಹುದು. ಇದನ್ನ ಇವರು ಸರಿಸುಮಾರಾಗಿ ಜೆಫ್ರೆ ಹ್ಯಾಟ್ಸನ್ ಅವರು ಇದನ್ನ 1979ರಲ್ಲಿ ಬರೀತಾರೆ. 79ರಲ್ಲಿ ಬರಿಬೇಕಾದ್ರೆ ಬಹಳ ಚೆನ್ನಾಗಿ ಹೇಳ್ತಾರೆ. ಇದು ನಿಜವೇ. ನಮಗೆ ಏನಾಗ್ತಾ ಇದೆ, ಈವನ್ ಆಧ್ಯಾತ್ಮಿಕ ಜ್ಞಾನ ಅನ್ನೋದು ಬಹಳ ಸುಲಭವಾಗಿ ಮತ್ತೆ ನನ್ನ ಕೈಗೆಟುಕುವ ಮಟ್ಟದಲ್ಲಿರ್ಬೇಕು, ನನಗೆ ಇಷ್ಟವಾಗಬೇಕು. ಆದ್ರಿಂದ ಕೆಲವು ಆಧ್ಯಾತ್ಮಿಕ ಪಥಗಳು, ಕೆಲವು ಆಧ್ಯಾತ್ಮಿಕ ಸೋಕಾಲ್ಡ್ ಗುರುಗಳು ಈ ಒಂದು ನಿಜವಾದ ಆಧ್ಯಾತ್ಮವನ್ನ ಮರೆಮಾಚ್ತಾರೆ. ಅವರು ಒಂದು ಬಹಳ ಚೆನ್ನಾಗಿ ಹೇಳ್ತಾರೆ, ಅವರು ಸುಳ್ಳನ್ನ ಅದರ ಮೇಲೆ ಒಂದು ಚೂರು ನಿಜದ ಸಿಹಿಯನ್ನ ಲೇಪನ ಮಾಡಿ, ಬಹಳ ಇದು ನೋಡಿ ಬಹಳ ಚೆನ್ನಾಗಿದೆ ಇದು, ಅದನ್ನ ಜನರ ಕೈಗೆ ಕೊಡ್ತಾರೆ. ನಾವು ಆ ಸಿಹಿಯ ಲೇಪನವನ್ನೇ ನಾವು ಏನು ಜ್ಞಾನ ಅನ್ಕೊಂಡ್ಬಿಡ್ತೇವೆ. ಅದರಿಂದ ಈವನ್ ನಮ್ಮ ಮಾಸ್ಟರ್ಸ್ ಸಹ ಅದನ್ನ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಕೆಲವು ಬಹಳ ಸುಲಭವಾಗಿ ಮತ್ತು ಬಹಳ ತುಂಬಾ ಸುಂದರವಾಗಿ ನಮಗೆ ಕಾಣಬಹುದು. ಆದರೆ ಸುಂದರವಾಗಿ ಕಾಣೋದೆಲ್ಲ ಸತ್ಯವಲ್ಲ. ಸತ್ಯ ಸುಂದರವೂ ಅಲ್ಲ, ಕುರೂಪಿಯೂ ಅಲ್ಲ. ಬಟ್ ನಾವು ಸತ್ಯವನ್ನ ಬರೀ ಅದು ಸತ್ಯ ಅನ್ನೋದು ಸುಂದರ ಅಂತ ಅದೇ ರೀತಿಲಿ ಹೋಗ್ತೀವಲ್ಲ, ಅಲ್ಲಿ
ನಮಗೆ ಎಫೆಕ್ಟ್ ಕೊಡುತ್ತೆ. ಅದರಿಂದ ಇಟ್ಸ್ ಎ ಈಗ ನಮಗೆ ಬೇಕಾಗಿರೋದು ಇದೇ ಒಂದು ನಮ್ಮ ಆ ನಮಗೆ ಈ ಜನ ಅಥವಾ ನಮ್ಮ ಗುರುಗಳು ನಮಗೆ ಕೊಡ್ತಿರೋ ಎಚ್ಚರಿಕೆ ಇದು. ಇವೆಲ್ಲ ಆಧ್ಯಾತ್ಮಿಕ ತುಣುಕುಗಳಲ್ಲಿ ಏನೇನ್ ಸಿಗ್ತಾ ಇದೆ ಅವೆಲ್ಲ ಸ್ವಾರ್ಥಭರಿತ ಫಲಿತಾಂಶ. ಯಾಕೆಂದ್ರೆ ಅಲ್ಲಿ ಇರೋದು ಅದು ಪೂರ್ತಿ ನಿಜವಲ್ಲ. ಆದ್ರಿಂದ ನಾವು ಇವನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕಾರೆ ಅದಕ್ಕೆ ಪ್ರಕೃತಿ ಏನಿದೆ ಬಹಳ ಇದು ಏನು ಉನ್ನತ ಮಟ್ಟದ ಜ್ಞಾನ ಇದೆ ಅದು ಇದುವರೆಗೂ ತನ್ನನ್ನು ಬಿಟ್ಕೊಟ್ಟಿಲ್ಲ. ಎಸ್, ಕೆಲವು ವೈಜ್ಞಾನಿಕ ಗುಟ್ಟುಗಳು ಇನ್ನೂ ಮಾನವನ ಕೈಗೆಟಕಿಲ್ಲ. ಈಗ ನೋಡಿ, ಒಂದು ವೈಜ್ಞಾನಿಕ ಗುಟ್ಟು, ಈ ವೈಜ್ಞಾನಿಕ ಗುಟ್ಟೆಲ್ಲ ಬಂದಿದ್ದು ನಮ್ಮ ಐನ್ಸ್ಟೀನ್ ಇಂದ. E=mc². ಇದನ್ನ ನಾವು ಎನರ್ಜಿ ಮಾಸ್ ರಿಲೇಷನ್ ಅಂತ ಕರಿತೀವಿ. ಅಂದ್ರೆ 1 kg ಕಲ್ಲಿದ್ದು ಸುಟ್ಟಾಗ ಇಷ್ಟು ಶಕ್ತಿ ಬರುತ್ತೆ ಅಂತ ಕಂಡುಹಿಡಿಯಬಹುದು. ಅಂದ್ರೆ ಮಾಸ್, ದ್ರವ್ಯ ರಾಶಿಯನ್ನ, ಕಲ್ಲಿದ್ದಲನ್ನ ಅದನ್ನ ಶಕ್ತಿಯನ್ನಾಗಿ ಮಾಡೋ ಸಾಮರ್ಥ್ಯ ನಮಗಿದೆ. ಅದು ಸಹ ವಿಜ್ಞಾನವೇ ಕಲಿಸಿದ್ದು ನಮಗೆ. ಆದರೆ ಅದೇ ವಿಜ್ಞಾನ ಹೇಳುತ್ತೆ ಶಕ್ತಿಯನ್ನ ಹಿಡಿದಿಡಕ್ಕಾಗಲ್ಲ. ಅದು ತನ್ನ ಅದು ಬದಲಾಯಿಸ್ತಾ ಹೋಗತ್ತೆ. ನೋಡಿ, ಕಲ್ಲಿದ್ದಲನ್ನ ಮುಟ್ಟಿದಾಗ ನಮಗೆ ಬಿಸಿ ಅನ್ಸಲ್ಲ. ಅದೇ ಕಲ್ಲಿದ್ದಲಕ್ಕೆ ನಾವು ಒಂಚೂರು ಬೆಂಕಿ ಕೊಟ್ಟಾಗ ಅದು ಬಿಸಿ ಆಗ್ಲಿಕ್ಕೆ ಶುರುವಾಗತ್ತೆ. ಆ ಬಿಸಿ ಎಲ್ಲಿತ್ತು? ಕಲ್ಲಿದ್ದಲಿತ್ತ ಅಥವಾ ಪ್ರಕೃತಿಯಲ್ಲಿತ್ತ? ವಂಡರ್ಫುಲ್. ಇದು ಒಂದು ಜಿಜ್ಞಾಸೆ. ಆದ್ರೆ ಇನ್ನೂ ಬಹಳ ಚೆನ್ನಾಗಿದೆ. ಅದೇ ಕಲ್ಲಿದ್ದಲನ್ನ ಉರಿಸಿದಾಗ ಬರೋ ಬೆಂಕಿ, ಉಳಿದಿರೋ ಬೂದಿ, ತಪ್ಪಿಸಿಕೊಂಡಿರೋ ಹೊಗೆ, ಅವು ಮೂರನ್ನು ಸೇರಿಸಿ ಅದಾಗ್ಲೇಬೇಕದು. ಯಾವಾಗ ನಾವು ದ್ರವ್ಯರಾಶಿಯನ್ನ ಶಕ್ತಿಯನ್ನಾಗಿ ಬದಲಾಯಿಸ್ತೀವೋ ಶಕ್ತಿ ದ್ರವ್ಯರಾಶಿ ಆಗ್ಬೇಕು. ಸಾರಿ, ಪ್ರಕೃತಿಯಲ್ಲಿ ಇದು ಆಗ್ತಾ ಇದೆ. ನಾವು ಲೋಗೋಸ್ ಅಂತ ಏನು ಕರಿತೀವಿ, ಬ್ರಹ್ಮ, ಆ ಬ್ರಹ್ಮತ್ವದಿಂದ ನಾವು ಅವನ ತುಣುಕುಗಳಾಗಿ ಕೆಳಗಿನ ಮಟ್ಟಕ್ಕೆ ಬಂದು ದ್ರವ್ಯರಾಶಿಯನ್ನ ನಾವು ಬರ್ತಾ ಭೌತಿಕ ಸ್ಥಿತಿಗೆ ಬಂದಿದ್ದೀವಿ. ಎವಲ್ಯೂಷನ್ ಆಗಿ ಖನಿಜಗಳಿಂದ ಹಿಡಿದು ಮಾನವನ ತನಕ ಎವಲ್ಯೂಷನ್ ಆಯ್ತು. ಈಗ ನಮಗೆ ಬೇಕಾಗಿರೋದು ಇನ್ವಲ್ಯೂಷನ್. ಮಾನವನ ಮುಂದೆ ಯಾವ ವಿಜ್ಞಾನಿಗಳು ಹೇಳಲ್ಲ. ನಾವು ಇದ್ರ ಎವಲ್ಯೂಷನ್ ಬಗ್ಗೆ ಮಾತನಾಡಿದಾಗ ಎವಲ್ಯೂಷನ್ ಬರೀ ಮಾನವನ ತನಕ ಅಂತ. ಆದರೆ ಮಾನವ ಮುಂದಿನ ಹಾದಿಯನ್ನ ಹೇಗ್ ಮಾಡ್ತಾನೆ ಯಾವ ಭೌತಿಕ ವಿಜ್ಞಾನಿಯು ಹೇಳಲ್ಲ. ಇವೆಲ್ಲ ಗುಟ್ಟಾಗಿಲ್ಲ. ಇವೆಲ್ಲವೂ ನಾವು ಏನು ನಮ್ಮ ಗುರುಗಳಿದಾರಲ್ಲ, ಮಾಸ್ಟರ್ಸು ಅಥವಾ ಋಷಿಗಳು, ಮುನಿಗಳು, ತುಂಬಾ ಜ್ಞಾನಿಗಳು, ಅವನ್ನೆಲ್ಲ ಅದು ನಮಗೆ ಗೊತ್ತಿದೆ. ಆದರೆ ಅದು ಸಂಕೇತ ರೂಪಗಳಲ್ಲಿವೆ. ಅದಕ್ಕೆ ರೂಪಕಗಳು ಅಂತ ಕರಿತೇವೆ ನಾವು. ಇನ್ನು ಕೆಲವು ಈ ವೈಜ್ಞಾನಿಕ ಗುಟ್ಟುಗಳನ್ನ ನೋಡಿ, ನಾನು ಅದೇ ಹೇಳಿದ್ನಲ್ಲ, ಅದು ಈಗ ಯಾವ್ದೇ ಒಬ್ಬ ವಿಜ್ಞಾನಿಯನ್ನು ಹೋಗಿ ಕೇಳಿ, ಒಬ್ಬ ಜೀವಶಾಸ್ತ್ರಜ್ಞನನ್ನ, ಹೌದಪ್ಪ ಈಗ ಒಂದು ವೈರಸ್ ನಿಂದ ಮಾನವ ಆದ, ಡಾಲ್ಟನ್ ಥಿಯರಿ ಪ್ರಕಾರ. ಈಗ ಅದೇ ಎಲ್ಲರೂ ಇದು ಮಾಡೋದು. ಮುಂದೇನು? ಈಗ ಹೇಳಿದ್ರು ಬಿಗ್ ಬ್ಯಾಂಗ್ ಥಿಯರಿ ಅಂತ ಹೇಳ್ತೀವಿ. ಯೂನಿವರ್ಸ್ ಹೇಗುಟ್ತು, ವಿಶ್ವ ಹೇಗುಟ್ತು, ಒಂದು ಬಿಗ್ ಬ್ಯಾಂಗ್ ಆಯ್ತು. ಬಿಗ್ ಬ್ಯಾಂಗ್ ಅಲ್ಲಿ ಅಗಾಧ ಶಕ್ತಿಯ ಒಂದು ಕೇಂದ್ರ ಇತ್ತು, ಅದಕ್ಕೆ ಚಿಕ್ಕ ಮಾಸ್ ಇತ್ತು, ಅದು ಒಡ್ಕೊಳ್ತು. ಆ ಶಕ್ತಿಯೆಲ್ಲ ದ್ರವ್ಯರಾಶಿಯಾಗಿ ಮಾಸ್ ಆಗಿ ಹೊರಗೆ ಬಂತು. ಅದರಿಂದ ಅಂಡಜರು, ಸ್ವೇದಜರು ಎಲ್ಲರೂ ಹುಟ್ಟಿದ ಮೇಲೆ ಕೊನೆಗೆ ಪ್ರಕೃತಿಯಲ್ಲಿ ಮಾನವ ಹುಟ್ಟದ. ಇದು ಒಂದು ಸೈನ್ಸ್ ನಲ್ಲಿ ಇದು ಕರೆಕ್ಟ್. ಇದನ್ನ ಎಲ್ಲರೂ ಒಪ್ತಾರೆ. ಹೌದೇ? ಈಗ ನಾವು 7 ಏನು ಸ್ಟೇಜಸ್ ಇವೆ ನಮ್ಮಲ್ಲಿ. ಎಲ್ಲವನ್ನು ದಾಟಿ ಕೆಳಗೆ ಬಂದ್ವಿ. ಈಗ ನಾವು ಬರೀ 3 ಲೆವೆಲ್ ಅಲ್ಲಿ ನಮ್ಮ ಭೌತಿಕ ದೇಹ, ಕಾಮಲೋಕ, ಮತ್ತೆ ಕಾಮ ಶರೀರ, ಮತ್ತೆ ಕೆಳಮನೋಲೋಕದಲ್ಲಿ ಆಟ ಆಡ್ತಾ ಇದೀವಿ.
ಆ, ವೈಜ್ಞಾನಿಗಳನ್ನು ಕೇಳಿದ್ರೆ ಅವರಿಗೆ ಕೆಳಮನೋಲೋಕ ಅಥವಾ ಏನು ಗೊತ್ತಿಲ್ಲ. ನೋಡಿ, ನಮ್ಮ ಹಿರಿಯರಿಗೆ, ನಮ್ಮ ಗುರುಗಳಿಗೆ ಇವೆಲ್ಲ ಗೊತ್ತಿತ್ತು. ಮನೋಲೋಕದ ಆದ್ಮೇಲೆ ಒಂದು ಮೇಲಿನ ಮನೋಲೋಕ ಇದೆ, ಅರೂಪ ಲೋಕ, ಅರೂಪ ಮನಸ್ಸು, ಅಲ್ಲಿಗೆ ಹೋಗ್ಬೇಕು. ಆಗ ಮಾನವ ಇನ್ನೊಂದು ಲೆವೆಲ್ಗೆ ಎವಲ್ಯೂಷನ್ ಪಡೆದ ಹಾಗೆ ಅಂತ. ಇನ್ವಲ್ಯೂಟ್ ಅಂತ ಕರಿತೀವಿ ನಾವು, ಅದನ್ನ ವಾಪಸ್ ಹೋಗ್ಲೇಬೇಕಲ್ವಾ. ಯಾವುದೇ ಎನರ್ಜಿ ಹಳೆ ರೂಪಕ್ಕೆ ಬರ್ಲೇಬೇಕು, ಯಾಕಂದ್ರೆ ಎನರ್ಜಿನ ನಾವು ಕಟ್ಟಿಡಕ್ಕಾಗಲ್ಲ, ಅದು ವೇಸ್ಟು ಆಗಲ್ಲ. ನೋಡಿ, ಇವನ್ನ ನಮಗ್ ಗೊತ್ತಿದೆ ಈಗ, ಆ ಸೀಕ್ರೆಟ್ ನಮಗ್ ಗೊತ್ತ. ಆದ್ರೆ ವಿಜ್ಞಾನಿಗಳನ್ನ ನಂಬಲ್ಲ. ಈ ವಿಜ್ಞಾನಿಗಳನ್ನ ನಾವು, ನಾನು ವಿಜ್ಞಾನ ಅಂದ್ರೆ ಭೌತಿಕ ವಿಜ್ಞಾನ, ನಾನು ಬರೀ, ಯಾಕಂದ್ರೆ ವಿಜ್ಞಾನ ಸಾಕ್ಷಿ ಕೇಳುತ್ತೆ. ವಿಜ್ಞಾನ ಹೊಸದನ್ನು ಹುಟ್ಟಾಕ್ಬೇಕಾದ್ರೆ ಹಳೆ ಸಾಕ್ಷಿಗಳನ್ನು ಕೇಳುತ್ತೆ. ಆದರೆ ಈ ವೈಜ್ಞಾನಿಕ ಗುಟ್ಟುಗಳು ಇನ್ನು ಮಾನವನ ಕೈಗೆಟಕಿಲ್ಲ. ಯಾಕೆ ಇರಬಹುದು ಅಂದ್ರೆ, ಈ ಗುಟ್ಟುಗಳು ಕೆಲವು ಲೋವರ್ ಇದಕ್ಕೆ ಬಂದ್ರೆ ಮಾನವ ಏನು ಬೇಕಾದ್ರೂ ಮಾಡಬಹುದು ಅಂತ. ಈಗ ನಾವು ಸೂಪರ್ ಮ್ಯಾನ್ ಕಥೆ ಕೇಳ್ತೀವಿ. ಸೂಪರ್ ಮ್ಯಾನ್ ಬಂದು ಒಂದು ಕಥೆ ಅಲ್ಲ. ನಾವು ಮೇಲ್ಮಟ್ಟಕ್ಕೆ ಹೋಗ್ತಾ ನಾವು ಸೂಪರ್ ಮ್ಯಾನ್ಗಳಾಗೆ ಆಗ್ತೇವೆ. ಆದ್ರೆ ಅದು ಫಿಸಿಕಲ್ ಅಲ್ಲ. ನಾವು ಹಾರೋದು, ನಾವು ಕುಣಿಯೋದು ಎಲ್ಲ ಆಗಲ್ಲ. ಎಸ್, ಈ ವಿಜ್ಞಾನದ ಎಲ್ಲಾ ಸತ್ಯಗಳನ್ನ ನಾವು ಸರಿಯಾದ ರೀತಿಯಲ್ಲಿ ಬಳಸಲ್ಪಟ್ಟಲ್ಲಿ ಪ್ರಕೃತಿಯ ಸದುಪಯೋಗವಾಗುತ್ತೆ, ಇಲ್ಲ ದುರುಪಯೋಗ ಆಗುತ್ತೆ. ಅದಕ್ಕೆ ನಮ್ಮ ಮಾಸ್ಟರ್ಸು ಹೇಳೋದನ್ನೇ, ಬಿ ಕೈಂಡ್ ಟು ಎವರಿಬಡಿ, ಸರ್ವೇ ಜನ ಸುಖಿನೋ ಭವಂತು. ಎಲ್ಲರೂ ನಾವೇನು ಮಾಡ್ತಾ ಇದೀವೋ ಅದು ಎಲ್ಲರಿಗೂ ಉಪಯೋಗವಾಗಬೇಕು. ಎಲ್ಲರಿಗೂ ಅದು ಸಮಬಾಳು, ಸಮತ್ವ ಅದರೊಳಗೆ ಸಿಗಬೇಕು ಅಂತ. ಅದನ್ನ ಬಹಳ ಚೆನ್ನಾಗಿ ನೋಡಿ, ಒಂದು ಕೋಡೆಡ್ ವರ್ಡ್ ಹೇಳಿದ್ದಾರೆ, ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಎಲ್ಲರೂ ಒಟ್ಟಿಗೆ ಬಾಳೋಣ, ಎಲ್ಲರೂ ಒಟ್ಟಿಗೆ ತಿನ್ನೋಣ, ಎಲ್ಲರೂ ಒಟ್ಟಿಗೆ ಬೆಳೆಯೋಣ. ಅದಕ್ಕೆ ನಾವು ಜ್ಯೋತಿ ಪೂಜೆನಲ್ಲಿ ಕೊನೆಗೆ ನಾವು ತಚ್ಚಂ ಯೋರಾವೃಣಿಮಹೆ ಗಾತುಂ ಯಜ್ಞಾಯ ಗಾತುಂ ಯಜ್ಞಪತಯೇ ದೈವಿ ಸ್ವಸ್ತಿರಸ್ತುನಃ ಸ್ವಸ್ತಿರ್ಮಾನುಷೇವೆ. ನೋಡಿ, ಅಲ್ಲಿ ಒಂದು ಪದ ಬರುತ್ತೆ, ಊರ್ಧ್ವಂ ಜಿಗಾತು ಭೇಷಜಂ. ನಮ್ಮ ಎಲ್ಲರ ಆ ಒಂದು ಶಕ್ತಿ ಏನಿದೆ ಅದು ಊರ್ಧ್ವ ಮಟ್ಟಕ್ಕೆ ಬೆಳೆಯಲಿ. ಆದ್ರಿಂದ ಇದನ್ನ ಜೆಫ್ರಿ ಹಾಟ್ಸನ್ ಹೇಳ್ತಾ ಹೇಳ್ತಾ ಕೆಲವು ನಮಗೂ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ನೋಡಿ, ಯಾವುದೇ ವಿಜ್ಞಾನಿ ಆಗ್ಲಿ ಒಂದು ಹೊಸ ಸತ್ಯವನ್ನ ಕಂಡುಹಿಡಿದಾಗ ಅದು ತಪ್ಪು ಅಂತ ಗೊತ್ತಾದ ತಕ್ಷಣ ಆತ ಆಧ್ಯಾತ್ಮಿಕದ ಮೊರೆ ಹೋಗ್ತಾನೆ. ಅದನ್ನ ನೀವು ಐನ್ಸ್ಟೀನ್ ಆಗಿರಬಹುದು, ಇಲ್ಲ ನಮ್ಮ ನ್ಯೂಕ್ಲಿಯರ್ ಬಾಂಬ್ ನ ಕಂಡಿಡಿದ ಇವರು ಆಗಿರಬಹುದು, ನಿಜವೇ. ಕೊನೆಗೆ ಅವರೆಲ್ಲರೂ ಇದು ವಿಜ್ಞಾನ ನಾನು ಕಂಡುಹಿಡಿದಿದ್ದು ಇದು ಬರೀ ಲೋವರ್ ಲೆವೆಲ್ ಅನ್ಸ್ಲಿಕ್ಕೆ ಶುರುವಾಗುತ್ತೆ ಅವರಿಗೆ. ಮುಂದಿನದಾಗಿ ಅದಕ್ಕೆ ಹೇಳಿದೆ, ಇದಕ್ಕೆಲ್ಲ ಕಾರಣ ಮಾನವನ ಆಲೋಚನಾ ಮಟ್ಟ. ನಮ್ಮ ಕೆಳಮನೋದೇಹ ಏನಿದೆ, ನಾವು ಕೆಳಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ನನ್ನ ಆಸೆಗಳು, ನನ್ನ ಆಕಾಂಕ್ಷೆಗಳಿಗಾಗಿ ನಾನು ಇದು ಮಾಡ್ತಾ, ಅದರಿಂದ ಇದು ಉಂಟಾಗುತ್ತೆ ಅಂತ ಜೆಫ್ರಿ ಹಾಟ್ಸನ್ ಅವರು ಹೇಳ್ತಾರೆ. ಎಸ್, ಈ ಜ್ಞಾನವನ್ನ ಪಡೆದು ಅದರ ಉಪಯೋಗವನ್ನ ಕೆಳಮನಸ್ಸಿನ ಸಮತಳದಲ್ಲಿ ಯೋಚಿಸಿದಾಗ ಆ ಜ್ಞಾನ ಅಪಾಯಕಾರಿ ಆಗ್ಬೋದು. ನಾವು ತುಂಬಾ, ನಾನು ಸ್ಟೋರೀಸ್ ಅಂತ ಹೇಳ್ತಲ್ಲ, ನಿಜವಾಗಿ ನಡೆದಿರೋದು. ಉದಾಹರಣೆಗೆ ನಮ್ಮ ಭಾರತದಲ್ಲಿ ಅನೇಕ ಗುರುತು ಪರಿಚಯವಿಲ್ಲದ ಏನು ಋಷಿ ಮುನಿಗಳಿದ್ದಾರೆ. ಅದಕ್ಕೆ ನಾನು ಸ್ವಾಮಿ ರಾಮ ಅವರ ಪುಸ್ತಕ ಹೋಗ್ತಿದ್ದಾಗ ಹೇಳಾಯ್ತು, ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನ ನೋಡಿ, ಅದೊಂದು ಚಿಕ್ಕ ಇದಿದೆ, ಒಬ್ಬ ಸ್ವಾಮಿಗಳ ಹತ್ರ ಹೋದಾಗ ಅವನ ಜೊತೆ ಇನ್ನೊಬ್ಬ ಹೋಗಿರ್ತಾನೆ. ಅವನು ಸ್ವಾಮಿಗಳಿಗೆ ಬಹಳ ಬೈತಿರ್ತಾನೆ, ಸ್ವಾಮಿ ಹೆಣ ಎಲ್ಲ ತಿನ್ಬಿಡ್ತಾರೆ, ಏನು ಮಾನವನ್ನೆಲ್ಲ ತಿನ್ಬಿಡ್ತಾರೆ ಅಂತ. ತಕ್ಷಣ ಆ ಸ್ವಾಮಿಗಳು ಏನ್ ಯೋಚನೆ ಮಾಡ್ತಾರೆ, ಅಯ್ಯೋ ಹೀಗಾದಾಗ ಏನಾಗುತ್ತೆ ಅಂತ ತಕ್ಷಣ ಆ ಸ್ವಾಮಿ ಅವನ್ನೇ ಎಬ್ಬಿಸಿ, ಅಲ್ಲಿ ನದಿಲಿ ಒಂದು ಹೆಣ ಬರ್ತಾ ಇದೆ, ಕೊಯ್ದುಕೊಂಡ್ ಬಾ ಅಂತಾರೆ, ಅದ್ರ ತೊಡೆ ಭಾಗನ. ಅಥವಾ ಸ್ವಾಮಿ, ನಾನು ಬ್ರಾಹ್ಮಣ, ನಾನು ಸಸ್ಯಾಹಾರಿ, ಹೋಗೆ ನಾನು ಸಸ್ಯಾಹಾರಿನ ತಗೊಂಡ್ ಬಾ ಅಂತಾರೆ. ತಗೊಂಡ್ ಬಂದ ತಕ್ಷಣ ಸ್ವಾಮಿ ರಾಮ ಅವ್ರ ಮುಂದೆನೆ ಒಂದು ಮಡಿಕೆ ಒಳಗೆ ಹಾಕಿ ಬೆಂಕಿ ಹಚ್ತಾರೆ. ಒಂದು ಸ್ವಲ್ಪ ಹೊತ್ತು ಬಿಟ್ಟ ತಕ್ಷಣ ಇವರು ಸ್ವಾಮಿ ರಾಮ ಹೇಳ್ತಾರೆ, ನಾನು ವೆಜಿಟೇರಿಯನ್, ನಾನು ಹೇಗಿದ್ ಮಾಡ್ಲಿ ಅಂತ.
ಅವರು ಒಂದು 10 ನಿಮಿಷ ಅದು ಕೂತ ತಕ್ಷಣ ಅದರಿಂದ ಬಿಸಿ ಬಿಸಿ ಆದ ರಸಗುಲ್ಲ ತೆಕ್ಕೊಡ್ತಾರೆ. ಸ್ವಾಮಿರಾಮ ಅವರು ಹೇಳ್ತಾರೆ, ನಾನು ಇಲ್ಲಿ ಬರೋಕ್ ಮುಂಚೆ ರಸಗುಲ್ಲನ ಬಹಳ ನೆನೆಸ್ಕೊಳ್ತಾ ಇದ್ದೆ, ಬಂದ ತಕ್ಷಣ ಕೊಟ್ರು. ಆಮೇಲೆ ನಾನು ಇವರೆಲ್ಲರೂ ನಮ್ಗೆ ಸಂಮೋಹನೆ ಮಾಡ್ತಾರೇನೋ ಅಂತ ಅನ್ಕೊಂಡೆ. ಆದ್ರೆ ಅವ್ರು ಏನ್ ಹೇಳಿದ್ರು, ಎಲ್ಲ ಮುಗಿಸಿದ್ಮೇಲೆ ಇವನಿಗೆ ಕೊಟ್ಟು ಇದನ್ನ ಪ್ರಸಾದ ಅಂತ ಊರಿಗೆ ಕೊಡು ಅಂತ ಅಂದ್ರೆ ನೋಡಿ. ಆದ್ರೆ ಈ ಸ್ವಾಮಿರಾಮ ಅವ್ರನ್ನ ಕೇಳ್ತಾರೆ, ಇದನ್ನ ಉಪಯೋಗ ಆ ನೀವು ಯಾಕೆ ಪ್ರಪಂಚಕ್ಕೆಲ್ಲ ಕೊಡಲ್ಲ, ನಮ್ ದೇಶ ಉದ್ಧಾರ ಆಗ್ಬೋದಲ್ಲ ಅಂತ. ನೋಡಿ, ಆ ಜ್ಞಾನಿ ಬಹಳ ಚೆನ್ನಾಗಿ ಹೇಳ್ತಾರೆ, ಈ ಜ್ಞಾನವನ್ನ ನಾನೀಗ ಎಕ್ಸ್ಪೆರಿಮೆಂಟ್ ಆಗಿ ಮಾಡ್ತಾ ಇದ್ದೀನಿ. ಅಂದ್ರೆ ಇದು ಮುಂದಿನ ನಾನು ನನ್ನಂಥವ್ರು ಮುಂದೆ ಬಂದು ಯಾರ ಕೈಯಲ್ಲಿ ಆ ಜ್ಞಾನ ಸಿಗ್ಬೇಕು, ಆ ಜ್ಞಾನವನ್ನ ಮುಂದುವರಿಸಲಿಕ್ಕೆ ನಾನು ಕಲ್ತು, ನಾನು ಯಾರು ಅರ್ಹರಿರ್ತಾರೋ ಅವ್ರಿಗೆ ಕಲ್ಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ನಾನು ಇದನ್ನ ಯಾರಿಗೂ ಕಲ್ಸ್ಕೊಡಲ್ಲ. ನಿನಗೆ ಗೊತ್ತಾಗ್ಲಿ ಇದ್ರ ಬಗ್ಗೆ, ಈ ತರದ್ದು ಒಂದು ನಮಗೆ ಈ ತರದ್ದೊಂದು ಜ್ಞಾನ ಇದೆ ಅಂತ ನಮಗ್ ಗೊತ್ತಾಗ್ಲಿ ಅಂತ ಹೇಳಿದ್ರು. ನೋಡಿ, ಆ ತರ ಇದ್ದಾಗ ಈ ಜ್ಞಾನಗಳೆಲ್ಲ ಇನ್ನೂ ಸೂಕ್ತವಾಗಿವೆ. ನಾವು ಹಳೆಯ ಪುರಾಣಗಳು, ನಾವು ಏನೋ ಪುರಾಣ ಕಂತೆ ಅಂತೀವಿ, ಆದ್ರೆ ಅದರ ಒಳಗೆ ಇರುವ ಇನ್ನದನ್ನ ನಾವು ಅರ್ಥ ಮಾಡ್ಕೊಂಡಿಲ್ಲ. ದಯಮಾಡಿ ಒಂದು ವಿಷಯ ನೆನಪಿರ್ಲಿ, ನಮ್ಮ ಭಾರತದ ಅಥವಾ ಪ್ರಪಂಚದಲ್ಲಿರುವ ತುಂಬಾ ಹಳೆಯ ಪುಸ್ತಕಗಳೆಲ್ಲ ನಿಮಗೆ ಜರ್ಮನಿಯ ಲೈಬ್ರರಿನಲ್ಲಿ ಸಿಗಬಹುದು ಇವತ್ತು. ಹೌದು, ಜರ್ಮನಿನಲ್ಲಿ ಹಿಟ್ಲರ್ ಇದ್ದಾಗ ಆತ ಬಹಳ ಕೀಳು ಮಟ್ಟದ ಯೋಚನೆ, ನಾನು ಪ್ರಪಂಚದಲ್ಲೇ ನಾನು ಅಮರನಾಗಬೇಕು, ನನಗೆಲ್ಲ ಗೊತ್ತಾಗ್ಬೇಕು ಅಂತ ಕೆಲವು ಪುಸ್ತಕಗಳನ್ನ ಕೆಲವನ್ನೆಲ್ಲ ಅಲ್ಲಿ ಇನ್ನೂ ಇಟ್ಕೊಂಡಿದ್ದಾರೆ. ಅಂಡ್ ಪೀಪಲ್ ಸೇ ದಿ ರಿಸರ್ಚ್ ಇಸ್ ಗೋಯಿಂಗ್ ಆನ್ ಅಬೌಟ್ ಇಟ್, ಅದ್ರ ಬಗ್ಗೆ ರಿಸರ್ಚ್ಗಳು ನಡೀತಿದೆ ಅಂತ. ಅದು ಎಷ್ಟು ಏನ್ ರಿಸರ್ಚ್ ನಡೀತಾ ಇದೆ ಏನು ಅದಿನ್ನೂ ನಮಗೆ ಗೊತ್ತಾಗ್ತಾ ಇಲ್ಲ. ಈಗ ನಾವು ಈ ಜ್ಞಾನವನ್ನು ಪಡೆದು ಏನ್ ಮಾಡಬೇಕಾಗತ್ತೆ? ಬಹಳ ನಾವು ಯಾರು ಮೇಲ್ಮಟ್ಟಕ್ಕೆ ಹೋದವ್ರಿಗೆ ಅರ್ಥವಾಗ್ಲಿ ಅಂತ ಮಾತ್ರನೇ ಇಂಥ ಸೂಕ್ಷ್ಮ ಹಾಗೂ ಗಹನವಾದ ಜ್ಞಾನವನ್ನ ರೂಪಕಗಳು, ಇದು ಬಹಳ ಚೆನ್ನಾಗಿದೆ, ರೂಪಕಗಳು ಅಂದ್ರೆ ಅದು ಒಂದು ಏನು ಕಥೆ ಟೈಪ್, ಆ ರೂಪಕಗಳಾಗಿ ಹಾಗೂ ಕೆಲವನ್ನ ಚಿಹ್ನೆಗಳ ಮೂಲಕ ವ್ಯಕ್ತಪಡಿಸ್ತಾ ಇದ್ರು. ಏನದು ಹಾಗಾದ್ರೆ? ಇದು ಹೇಗೆ, ಅವರು ಅದನ್ನ ಹೇಗೆ ಮಾಡ್ತಾ ಇದ್ರು, ಯಾರ್ಯಾರು ಮಾಡ್ತಾ ಇದ್ರು ಅಂತ ಬಂದಾಗ ಒಂದು ಕ್ವಶನ್, ನಮಗೆ ಒಂದು ಪ್ರಶ್ನೆ ಉದ್ಭವವಾಗುತ್ತೆ. ಹಾಗಾದ್ರೆ ಈ ಆಧ್ಯಾತ್ಮಿಕ ರೂಪಕಗಳನ್ನ ಹಲವಾರು ಕಾಲಘಟ್ಟದಲ್ಲಿ, ಹಾಗೂ ಇದನ್ನ ಒಂದೇ ಕಡೆ ಬರಲಿಲ್ಲ ನೋಡಿ, ಇಲ್ಲಿ ಸಂಸ್ಕೃತಿಗಳಿದೆ. ಈಗ ಎಲ್ಲದ ಇದ್ರೂ ಭಾಷೆ, ಈಗ ನಾವೇನೇ ನಾವು ಒಂದು ನಮ್ಮ ಈಗ ನಾನು ನಿಮಗೆ ಮಾತನಾಡ್ತಾ ಇದ್ದಾಗ ನಾನು ಕನ್ನಡದಲ್ಲಿ ಮಾತನಾಡ್ತಾ ಇದ್ದೇನೆ, ನಿಮಗೆ ಕನ್ನಡ ಅರ್ಥವಾಗುತ್ತೆ. ಸೊ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಅದು, ನಾನು ನಿಮಗೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೀನಿ. ಆದ್ರೆ ಯಾರಾದ್ರೂ ಹಿಂದಿಯವ್ರು ಬಂದು ಕೂತ್ರೆ ಅವ್ರಿಗೆ ಅರ್ಥ ಆಗಲ್ಲ. ಹಾಗೆ ಸಂಸ್ಕೃತಿಗಳಲ್ಲೂ ಇದು ಭಾರತದಲ್ಲಾಯ್ತು, ಅದಾದ ನಂತರ ಗ್ರೀಕ್ ಭಾಷೆನಲ್ಲಾಯ್ತು, ಅದಾದ ನಂತರ ಈಜಿಪ್ಟ್ ಅಲ್ಲಿ ಕೆಲವು ಇವೆಲ್ಲ ರೂಪಕಗಳು ಹಾಗೂ ಸಂಜ್ಞೆಗಳು ಬರ್ಲಿಕ್ಕೆ ಶುರುವಾದವು. ಯಾವುದನ್ನು ಶ್ರೇಷ್ಠ ಅಂತ ಪರಿಗಣಿಸ್ಬೇಕು? ಭಾರತೀಯನಾಗಿ ನಾನು ಹಿಂದೂ ಸಂಸ್ಕೃತಿಲಿ ಬರೋ ಇವನ್ನೇ ಶ್ರೇಷ್ಠ ಅಂತ ಕರೀಲೋ, ಅಥವಾ ನಾನು ಗ್ರೀಕ್ನವನಾಗಿ ಗ್ರೀಕ್ನವನ್ನ ಕರೀಲೋ? ಇದನ್ನ ನಾವು ನೋಡಿದಾಗ ಒಂದು ಇದನ್ನ ಕೊಡ್ತಾರೆ ನಮ್ಮ ಜೆಫ್ರಿ ಹಾಡ್ಸನ್ ಅವರು. ಉದಾಹರಣೆಗೆ ನಮ್ಮಲ್ಲಿ ವಿ ಕಾಲ್ ಹಿಮ್ ದಿ ಬ್ರಹ್ಮನ್, ನಾವು ಥಿಯಾಸಫಿಲ್ ಕರಿತೇವೆ. ಆದ್ರೆ ಬ್ರಹ್ಮ ಆ ಒಂದು ಹಿಂದೂ ಇದರಿಂದ ಪದಗಳು ತಗೊಂಡಿದ್ದೀವಿ ನಾವು. ಹಿಂದೂ ಸಂಸ್ಕೃತಿಯಿಂದ ನಾವು ಇದನ್ನ ಒಂದು ಪದವನ್ನ ತಗೊಂಡಿದ್ದೇವೆ. ಅದೇ ಬ್ರಹ್ಮನನ್ನ ಅಮುನ್ ಅಂತ ಕರೀತಾರೆ ಈಜಿಪ್ಟ್ ಅಲ್ಲಿ, ಅದನ್ನೇ ಸಿಯೋಸ್ ಅಂತ ಗ್ರೀಕ್ ನಲ್ಲಿ. ನೆಕ್ಸ್ಟ್ ನಾರ್ಸ್ ಇದ್ರೊಳಗೆ ಒಡಿನ್ ಅಂತ ಕರೀತಾರೆ, ಯಹೂದಿಗಳು ಮಾಸ್ಟಾ ಅಂತ ಕರೀತಾರೆ, ಅಲ್ಟಿಮೇಟ್ ಗಾಡ್. ಹಾಗಾದ್ರೆ ಬ್ರಹ್ಮ ದೊಡ್ಡವನ, ಅಮುನ್ ದೊಡ್ಡವನ? ಯಾಕೆಲ್ಲ ಬ್ರಹ್ಮ, ಅಮುನ್, ಸಿಯೋಸ್, ಒಡಿನ್, ಮಾಸ್ಟಾ ತಗೊಳ್ಳಿ, ತುಂಬಾ ಭೌತಿಕವಾಗಿ ತುಂಬಾ ವ್ಯತ್ಯಾಸಗಳನ್ನು ಕಾಣಬಹುದು ನಾವು. ಅದನ್ನ ಒಂದು ಎಕ್ಸಾಂಪಲ್ ನಾನು ಕೊಡ್ತೇನೆ. ಆದ್ರೆ ಈಗ ನಾನು ಯಾರನ್ನ ನಾವು ಆಧ್ಯಾತ್ಮಿಕವಾದಿಗಳು ಪರ್ಫೆಕ್ಟ್ ಅಂತ ಕರೆಯೋಣ?
ಯಾರನ್ನ ನಾವು ಗ್ರೇಟ್ ಅನ್ನೋಣ? ಹಾಗಾದ್ರೆ ಈ ತಿಳುವಳಿಕೆ ನಾವು ಹೇಗೆ ಪಡಿಬೇಕು? ಈ ತಿಳುವಳಿಕೆ ಹೇಗೆ ಪಡಿಬೇಕಂದ್ರೆ, ನೋಡಿ ಅದೇ ಉದಾಹರಣೆ ಕೊಟ್ವಿ ಈಗ. ಈ ಗ್ರೀಕ್ ದೇವತೆ, ಗ್ರೀಕ್ ನಲ್ಲಿ ಅತಿ ಅವನು ಸಿಯೋಸ್ ಅಂತ, ಆತನ ಪುರಾಣ ಕಥೆಗಳಲ್ಲಿ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಆತ ತನಗೆ ಇಷ್ಟ ಬಂದ ಹೆಂಗಸರೊಂದಿಗೆ ಸಂಬಂಧ ಬೆಳೆಸುತ್ತಾನೆ. ಅವನಿಗೆ ಹಲವಾರು ಪ್ರೇಯಸಿರಿಯರಿದ್ರು, ಒಂದೊಂದು ಋತುವಿನಲ್ಲಿ ಒಂದೊಂದು ಪ್ರೇಯಸಿ ಜೊತೆ ಸಂಬಂಧಗಳನ್ನ ಬೆಳೆಸ್ತಾ ಅಂತ. ಇದನ್ನ ನಾನು ಒಬ್ಬ ಆರ್ಡಿನರಿಯಾಗಿ ಓದ್ಕೊಂಡ್ರೆ, ನಾನು ಗ್ರೀಕ್ ಪುರಾಣಗಳನ್ನ ಅಥವಾ ಗ್ರೀಕ್ ಸಂಸ್ಕೃತಿಯನ್ನ ನಾನು ತಮಾಷೆ ಮಾಡಬಹುದು. ಅಲ್ಲಪ್ಪ, ಒಬ್ಬ ದೇವತೆಯಾಗಿ ಎಲ್ಲವನ್ನೂ ಮೀರಿದವನು ಅಂತೀವಿ, ಆತ ತನ್ನ ಇಷ್ಟ ಬಂದ ಹೆಂಗಸರಿಗಿಂತ ಸಂಬಂಧ ಹೇಗೆ ಬೆಳೆಸ್ತಾನೆ? ನಮ್ಮದು ಇದೆ. ಉದಾಹರಣೆಗೆ, ವಿಷ್ಣು ಯಾರ ಮೇಲೂ ಮೋಹಗೊಂಡ, ಬ್ರಹ್ಮ ತನ್ನ ಮಗಳನ್ನೇ ಮದುವೆ ಆದ, ಹೀಗೆ ಏನೇನೋ ಅದನ್ನ ಹೇಳಲಿಕ್ಕೆ ಬರುತ್ತೆ. ಇಲ್ಲಿ ಒಂದು ಇದನ್ನೇ ಜೆಫ್ರಿ ಹಾಡ್ಸನ್ ಅವರು ಬಹಳ ಸುಂದರವಾಗಿ ತಮ್ಮ ಪುಸ್ತಕದಲ್ಲಿ ವಿವರಣೆ ಮಾಡಿದ್ದಾರೆ. ಏನಂದ್ರೆ, ಅದಕ್ಕೆ ಒಂದಿದೆ. ಈಗ ನಮಗೆ ನಾವು ಉದಾಹರಣೆಗೆ ಇಲ್ಲಿಯೇ ತಿಳ್ಕೊಂಡ್ರೆ, ನಾವು ಸಿಯೋಸ್ ಅನ್ನೋ ಒಂದು ಪದ, ಇಟ್ಸ್ ದಿ ಗ್ರೇಟ್ ಬ್ರಹ್ಮನ್. ಪುರುಷ 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 ನೋಡಿ, ಪುರುಷ ಮತ್ತೆ ಪ್ರಕೃತಿ ಒಂದಾದ್ರೆ ಅಂದ್ರೆ ನಾವು ಭೌತಿಕವಾಗಿ ಏನ್ ತಿಳ್ಕೊಳ್ತೇವೆ, ಅವ್ರಿಗೇನೋ ಸಂಬಂಧ ಇದೆ, ಏನು ಭೌತಿಕ ಸಂಬಂಧ. ಇಲ್ಲಿ ಭೌತಿಕವಾದ್ದೇನಿಲ್ಲ. ನೋಡಿ, ಯಾವಾಗ ಬದಲಾವಣೆ ಬೇಕೋ ಅವಾಗ ಆ ಪ್ರಕೃತಿಯೊಂದಿಗೆ, ಹಾಗೇನ್ ಅದನ್ನ ನೀವು ದಯವಿಟ್ಟು ದೇಹವನ್ನು ಹೊಂದಿರುವ ಪ್ರಕೃತಿ, ದೇಹವನ್ನು ಹೊಂದಿರುವ ಸಿಯೋಸ್ ಅಲ್ಲ. ನಾನು ಏನು ಮ್ಯಾನಿಫೆಸ್ಟ್ ಆಗ್ಬೇಕಾದ್ರೆ, ಬ್ರಹ್ಮ ತನ್ನನ್ನ ತಾನ ಇನ್ನೊಂದು ಇದರೊಳಗೆ ಪರಿವರ್ತನೆಗೊಳ್ಳಬೇಕಾದ್ರೆ, ಅಲ್ಲಿರುವ ಅಂಶಗಳಿಂದ, ಅಲ್ಲಿರುವ ಲೆವೆಲ್ ಅಂಶಗಳಿಗೆ ಪ್ರಭಾವಿತವಾಗಬೇಕು. ಅದು ಅದನ್ನ ಸೂಚಿಸುತ್ತೆ. ಈಗ ಉದಾಹರಣೆಗೆ, ನಾವು ಭೌತಿಕ ದೇಹ ತಗೊಳ್ಳಿ ಅಥವಾ ಕಾಮಶರೀರ ತಗೊಳ್ಳಿ, ಅಲ್ಲಿ 7 ಹಂತಗಳಲ್ಲಿ ಮತ್ತೆ 7 ಒಳ ಹಂತಗಳಿವೆ. ಅದೇನು ನಮ್ಮ ಜ್ಞಾನ ಇಳಿಯುತ್ತೋ, ನಮ್ಮ ಥಿಯಾಸಫಿಲ್ಲೂ ಅದೇ ಹೇಳೋದು ನೋಡಿ, ಆ ಜ್ಞಾನ ಇಳಿಯುತ್ತೋ ಅದು ಆ ದೇಹದ ಒಂದು ಇದನ್ನ ಬಳಸ್ಕೊಂಡು ಬರ್ತಾ ಬರ್ತಾ ಅದು ಏನು ಅದು ಹೆಚ್ಚು 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 ಗಾಢವಾಗ್ತಾ ಬರುತ್ತೆ. ಇದು ಅದ್ರೊಳಗಿರೋದು. ಇದು ಈ ರೀತಿಯ ಹಲವಾರು ವಿಷಯಗಳನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕೆಂದ್ರೆ ನೋಡಿ, ಸಾಮಾನ್ಯ ಮಟ್ಟದಲ್ಲಿ ಇದು ಒಂದು ಅಪವಿತ್ರ ಹಾಗೂ ಅನೈತಿಕ, ಆದ್ರೆ ಅಲ್ಲಿ ಅಡಗಿರೋ ರೂಪಕ ಅಂತ ಏನಿದೆ ಅದು ತುಂಬಾ ರೋಚಕವಾಗಿದೆ ಮತ್ತು ಗುಪ್ತ ಸಂಕೇತಗಳನ್ನು ಹೊಂದಿದೆ. ನೋಡಿ, ಇದನ್ನ ಸಿಂಪಲ್ ಆಗಿ ಜ್ಞಾನಿಗಳು ಬಹಳ ಚೆನ್ನಾಗಿ ಸೂಕ್ತ ಹೇಳ್ಕೊಟ್ಟಿದ್ದಾರೆ. ಅಲ್ಲೇ ಹೇಳ್ತಾರೆ ಅವರು, ಆತ್ಮವು ಇತರ ಆತ್ಮಗಳಿಂದ ಗೆಳೆತನ ಬೆಳೆಸುತ್ತದೆ. ಇಲ್ಲಿ ಒಂದಾತ್ಮ ಇನ್ನೊಂದಾತ್ಮ ಬೇರೆ ಅಲ್ಲ. ಆದರೆ ಇವೆಲ್ಲವೂ ನಮ್ಮ ಬ್ರಹ್ಮನ ಅಂಶವೇ, ನಾವೆಲ್ಲರೂ ಒಂದೇ ಅಂಶಗಳೇ. ಆದ್ರೆ ಈ ಅಂಶಗಳು ಬೇರೆ ಆದಾಗ ಅಂಶಗಳೆಲ್ಲ ಕೆಲವು ತತ್ವಗಳು ಬೇರೆ ಆಗಿರೋದ್ರಿಂದ ಅದು ಇನ್ನೊಂದು ಆತ್ಮದೊಂದಿಗೆ ಗೆಳೆತನ ಈಗೇನ್ ಅದು ಕೂಡುತ್ತೆ. ಇದರ ಅರ್ಥ ಅವರು ಆ ಗ್ರೀಕ್ ಭಾಷೆಯಲ್ಲಿ ಏನ್ ಹೇಳುತ್ತೆ, ಹಲವಾರು ಆತ್ಮಗಳಿವೆ, ಎಲ್ಲ ಬ್ರಹ್ಮ ಹೊಡ್ಕೊಂಡು ಆತ್ಮಗಳಾಗೋಗಿದೆ. ಈಗ ಆತ್ಮಗಳು ಒಂದೊಂದೊಂದು ಕೂಡಿ ಮತ್ತೆ ಆ ಮೇಲಿನ ಮಟ್ಟಕ್ಕೆ ಹೋಗ್ಬೇಕು. ಅದೇ ತಾನೇ ನಾವು ಥಿಯಾಸಫಿಸ್ಟ್ ಹೇಳೋದು. ಇನ್ನೊಂದು ಬೇರೆ ರೀತಿ ಹೇಳ್ತೇವೆ. ನಾನು ತುಂಬಾ ಒಂದು ಜನರಲೈಸ್ಡ್ ಫಾರ್ಮ್ಯಾಟ್ ನಲ್ಲಿ ಹೇಳಿದ್ದೀನಿ. ಸೊ ಆತ್ಮವು ಆತ್ಮಗಳಿಂದ ಗೆಳೆತನ ಬಂದುತ್ತೆ, ಅದು ಒಂದರೊಂದಿಗೆ ಒಂದಾಗುತ್ತೆ, ಎಲ್ಲವೂ ಒಂದಾಗಿ ಕೊನೆಗೆ ಮೇಲ್ಮಟ್ಟಕ್ಕೆ ಹೋಗಿ ಅದು ಒಂದು ಅಥವಾ ಎರಡನ್ನ ಅರಿಯದ ಒಂದು ಇದಾಗಿ ಏನು ಅದನ್ನ ವಸ್ತು ಅಂತ ಕರಿತಿರೋ, ಮನುಷ್ಯ ಅಂತ ಏನಂತ ಕರಿತಿರೋ ನಮಗೆ ಸೋಲ ಏನು ನಮ್ಮ ಬ್ರಹ್ಮ, ಆ ಬ್ರಹ್ಮತ್ವದೊಂದಿಗೆ ಒಂದಾಗುತ್ತೆ ಅನ್ನೋದನ್ನ ಅದು ಬಹಳ ಸೂಕ್ಷ್ಮವಾಗಿ ತಿಳಿಸ್ಕೊಳ್ಳುತ್ತೆ. ಈಗ ನಾವು ನಮ್ಮ ಕೆಲವು ರೂಪಕಗಳನ್ನು ನೋಡೋಣ. ನೋಡಿ, ಮಾನವನ ರೂಪಕಗಳೇನಿವೆ ಎಲ್ಲದ್ರೊಳಗೂ ಒಂದೇ ಇತ್ತ, ಇದು ಬಹಳ ನಮ್ಗೆ ಇಂಪಾರ್ಟೆಂಟ್. ನನಗೂ ಈ ಕ್ವಶನ್ ಇತ್ತು. ಈಗ ನಾವೇನೋ ಥಿಯಾಸಫಿನಲ್ಲಿ ಸ್ವಲ್ಪ ಹಿಂದೂ ಧರ್ಮದ ಪ್ರಭಾವ ಇದೆ, ಆದ್ರಿಂದ ಹೀಗಾಗ್ಬರೋದು ಅಂತ
ನಾವು ನಾನು ಸ್ವಲ್ಪ ನನ್ನ ನಾನಿನ್ನು ಕಲಿತಾ ಇರ್ಬೇಕಾದ್ರೆ ಅನ್ಸಿತ್ತು, ಹೌದಲ್ವೇ ಅಂತ. ಎಲ್ಲದ್ರೊಳಗೂ ಒಂದೇ ಇರತ್ತಾ? ಎಲ್ಲದ್ರೊಳಗೂ ಒಂದೇ ಇರ್ಬೇಕಲ್ವಾ? ಯಾಕಲ್ಲ, ಈಗ ನಾವು ಗುರುಗಳು ಅಂತ ಕರಿತೀವಿ, ದೇ ಡೋಂಟ್ ಬಿಲಾಂಗ್ ಟು ಇಂಡಿಯಾ. ಅವರು ಬರೀ ನಮ್ಮ ಭೌತಿಕ ಭಾರತೀಯರಲ್ಲ. ಅದು ಅದು ಅವರಿಗೆ ಆಬ್ವಿಯಸ್ಲಿ ಯಾವ ಜಾತಿ ಮತ ಕುಲ ದೇಶ ಇವೇದು ಪರಿವೇ ಇಲ್ಲ ಅವ್ರಿಗೆ. ಈ ಮಾನವನ ರೂಪ ಅಥವಾ ನಾವೇನು ಗುಣಲಕ್ಷಣಗಳನ್ನು ಹೇಳ್ತೀವಿ, ಅದು ನಿಜವಾಗ್ಲೂ ನಮ್ಮಲ್ಲಿ ಬೇರೆ ಎಲ್ಲದರೊಳಗೂ ಸಮಾನವಾಗಿದೆಯಾ ಅಂತ ನಾವು ನೋಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಬಹಳ ವಿಚಿತ್ರವಾದದ್ದು ನಮಗೆ ಒಂದು ಗೊತ್ತಾಗುತ್ತೆ. ನೋಡಿ, ಇದು ಮೆಡ್ಯೂಸಾ ಅಂತ. ಈಕೆ ಒಬ್ಳು ಆ ಗ್ರೀಕ್ ಇದ್ರೊಳಗೆ ಬರೋ ಒಂದು ಹೆಣ್ಣು ಮಗಳು. ಇದಕ್ಕೆ ಗೋರ್ಗೋನ್ಸ್ ಅಂತ ಕರೀತಾರೆ. ಅವ್ರು ದೇವತೆಗಳು. ಈ ದೇವತೆಯ ಒಂದು ಫೋಟೋ ನೋಡಿದಾಗ ನಮಗೆ ಏನನ್ಸುತ್ತೆ, ಇಲ್ಲಿ ತಾವು ಗಮನಿಸಬಹುದು. ಇಲ್ಲಿ ಐ ಥಿಂಕ್ ಚಿತ್ರ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಂತ ಕಾಣಿಸ್ತಿದೆ. ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇದೆ. ನಾನು ಆಗ್ಲೇ ನಿಮಗೆ ಮೇಲ್ಗಡೆ ಆ ಪೋರ್ಷನ್ ಅಲ್ಲಿ ನಿಮಗೆ ಇದನ್ನು ತೋರಿಸ್ತೆ. ಈ ಬಹಳ ಕುರೂಪಿ ವ್ಯಕ್ತಿತ್ವ. ಅವಳ ತಲೆಯ ಮೇಲೆ 2 ಹಾವುಗಳು ಒಂದಕ್ಕೊಂದು ಬೆಸೆದುಕೊಂಡು ಇವೆ. ಆಮೇಲೆ ಅವು ಅದರ ಮೇಲೆ ನೀವು ಗಮನಿಸಿದಾಗ ನೋಡಿ, ಈ ಪೋರ್ಷನ್ ಅಲ್ಲಿ ನಾನು ಅದಕ್ಕೆ ತಮಗೆ ನಾನು ತಮಗೆ ಗುರುತು ಮಾಡಿ ತೋರಿಸ್ತೇನೆ. ಇಲ್ಲಿ ನಿಮಗೆ ನೀಟಾಗಿ ಕಾಣಬಹುದು. ಇಲ್ಲಿ 2 ನಿಮಗೆ ರೆಕ್ಕೆಗಳು ಕಾಣುತ್ತೆ. 2 ರೆಕ್ಕೆಗಳು ಕಾಣುತ್ತೆ. ಜೊತೆಗೆ ಇವೇನಿವೆ ಇವೆಲ್ಲ ಇದಕ್ಕೆ ಒಂಥರ ಬೆಂಕಿಗಳಿವು. ಅಂದ್ರೆ ಅವಳು ತನ್ನ ಅವಳ ಕೂದಲಿಗೆ ಬದಲಾಗಿ ಬೆಂಕಿ ಇದೆ. ಮತ್ತು ಅವಳ ತಲೆಯ ಮೇಲೆ 2 ಸರ್ಪಗಳು. ನಾವು ನೋಡಿದಾಗ ಆ ಸರ್ಪಗಳ ಒಂದು ಇದಿದೆ, ಅಲ್ಲಿ ಗುರುತಿದೆ. ಇವಳು ಏನೋ ತಪ್ಪನ್ನ ಮಾಡಿಬಿಟ್ಟು ಇವಳು ಸತ್ತು ಹೋಗ್ತಾಳೆ. ಆದ್ರೆ ಇವರ ಅಕ್ಕಂದರು ಬದುಕಿರ್ತಾರೆ ಅಂತ ಒಂದು ಸೂಚ್ಯವಾಗಿ ಒಂದು ಕಥೆ ಇದೆ. ನಾನು ಆಗ್ಲೇ ಮುಂದೆ ಹೇಳಿದೆ. ಅದಕ್ಕೆ ಇವಳ ತಲೆಯ ಮೇಲೆ ಯಾಕೆ ಆ 2 ಹಾವುಗಳು ಒಂದನ್ನೊಂದು ಎದುರು ಬದ್ರು ಕೂತಿರೋದು, ಎದುರು ಬದ್ರು ಒಬ್ಬೊಂದನ್ನು ದೃಷ್ಟಿಸಿ ನೋಡ್ತಿರೋದು ಬಂತು. ಅದನ್ನೇ ನಾವು ಗಮನಿಸಿದಾಗ, ಈಗ ನಾವು ಮುಂದೆ ಹೋದಾಗ ಇದು ಒಂದಿದೆ ನೋಡಿ. ಅದೇ ಇದನ್ನ ಇನ್ನೊಂದು ರೀತಿನಲ್ಲಿ, ಇದು ಈಜಿಪ್ಷಿಯನ್ ಇದ್ರೊಳಗೆ ಒಂದು ಇದು ಗ್ರೀಕ್ ನಲ್ಲಿ ಬರುತ್ತೆ ನೋಡಿ. 2 ಸರ್ಪಗಳಿವೆ. 2 ಸರ್ಪಗಳು ಒಂದಕ್ಕೊಂದು ಸೇಮ್ ಇವೆ. ಆದ್ರೆ ಒಂದು ಕಪ್ಪಗಿದೆ, ಇನ್ನೊಂದು ಬಿಳಿಗಿದೆ. ಜೊತೆಗೆ ಇವೆರಡೂ ಒಂದು ಹಾರತ್ತೆ. ಅದಕ್ಕೆ ಹಾರೋ ಕೆಪಾಸಿಟಿ ಇದೆ. ಈಗ ನಾವೇನ್ ಮಾಡೋಣ, ನನ್ನ ಪ್ರಕಾರ ನಮಗೆ ನೀಟಾಗಿ ನಾವು ಅರ್ಥ ಆಗ್ಬೇಕಂದ್ರೆ ನಾವು ಇದಿಷ್ಟನ್ನೇ ಕೆಳಗಿನ ಪೋರ್ಷನ್ ಮಾತ್ರ ಗಮನಿಸೋಣ. ಈಗ ಕೆಳಗಿನ ಪೋರ್ಷನ್ ನಾವು ಗಮನಿಸಿದಾಗ ಇದ್ರ ಮೇಲಿಂದ ಬಿಟ್ಬಿಡೋಣ, ನಮ್ಗೇನು ಇದ್ರದ್ದು ಇದಿಲ್ಲ ಅಂತ. ನಮಗೇನಾದ್ರು ಅನ್ನಿಸ್ತಾ ಇದೆಯಾ ಇದರಿಂದ? ನೋಡಿ, ಇಲ್ಲಿಂದ ಈ ಸ್ನೇಕದೇನಿದೆ ಇದಿಷ್ಟೇ ಗಮನಿಸೋಣ ನಾವು. ಇದು ಸಾವಿರಾರು ವರ್ಷಗಳಿಂದ ಗ್ರೀಕ್ ನಲ್ಲಿ ನಮಗೆ ಅದು ಬಂದಿರೋದು. ಆದ್ರೆ ಆ ಕೆಳಗಿನ ಪೋರ್ಷನ್ ನೋಡೋಣ. ನೋಡಿ, ಇದು ಮಾನವನ ದೇಹ, ಮಾನವನ ಒಂದು ಇದು ನೋಡಿ. ಅಲ್ಲಿ ಮೆಡ್ಯೂಸಾದಲ್ಲೂ ನಾವು ನೋಡಿದ್ದೇವೆ. ಏನು ಹಿಂದಿನದು. ಈಗ ಅದನ್ನ ನಾವು ಇನ್ನೊಂದ್ಸರಿ ತೋರಿಸಿದಾಗ ನಾವು ಮೆಡ್ಯೂಸ್ ಆಗಾದಾಗ ನೋಡಿ, ಇದು ಆ ಮೇಲಿನದನ್ನ ಗಮನಿಸೋಣ, ಇದನ್ನು ಗಮನಿಸೋಣ, ಮತ್ತೆ ಮುಂದಿನದನ್ನು ಗಮನಿಸೋಣ. ಈಗ ಈ ಕೆಳಗಿನ ಪೋರ್ಷನ್ ಏನಿದೆ ನಮ್ಮ ಭಾರತೀಯದಲ್ಲಿ ನಾವು ಕುಂಡಲಿಂಗ ನಾಡಿಗಳು ಇದೇ ನೋಡಿ. ಎಷ್ಟು ಚೆನ್ನಾಗಿ ಅಲ್ಲಿ ಏನಾಗಿತ್ತು, ಅಲ್ಲಿ ಇಲ್ಲಿ ಸಂಬಂಧವಿದೆಯೋ ಇಲ್ವೋ ನಮಗ್ ಗೊತ್ತಿಲ್ಲ. ಯಾಕೆಂದ್ರೆ ಬಹಳಷ್ಟು ವರ್ಷಗಳ ಹಿಂದೆ ಇದನ್ನೇ ನಮ್ಮ ಋಷಿ ಮುನಿಗಳು ಸಹ ಸುಷುಮ್ನಾ ನಾಡಿಯಿಂದ ಹಿಡಿದು ಪಿಂಗಳ ಇದೆ, ಇಡ ಇದೆ, ನಮ್ಮ ಪೀನಿಯಲ್ ಇದಕ್ ಬರುತ್ತೆ, 3ನೇ ಇದು, ಅದಕ್ಕೆ ನೋಡಿ, ಇವನ್ನೆಲ್ಲ ಬಹಳ ಸೂಚ್ಯವಾಗಿ ಅದನ್ನ ಏರುವಿಕೆಯನ್ನು ಹೇಗೆ ನಾವು ಮನುಷ್ಯ ಬೆಳಿತಾನೆ, ಮೇಲ್ಮಟ್ಟಕ್ಕೆ ಬೆಳಿತಾನೆ ಅಂತ
ನೋಡಿ, ಈ ಮಧ್ಯದಲ್ಲಿ ತೋರಿಸಿರೋದು ಮನುಷ್ಯ ಹಾರಾಡ್ತಿರೋದು, ಅವನು ಮನುಷ್ಯನ ರೂಪ ಅಂತ. ಇದು ನಮಗಂದ್ರೆ ನೋಡಿ, ಈಗ ಈಗ ಇದನ್ನ ನಾವು ತೋರಿಸ್ಬೋದು. ಇಲ್ಲೂ ನೋಡಿ, ನಮಗೆ ಏನೇನ್ ನಮಗ್ ಕಾಣಿಸ್ತಾ ಇದೆಯೋ ಎಲ್ಲ ಅದೇ ಅದೇ ನೋಡಿ, ಎಲ್ಲ ಸರ್ಪಾಕೃತಿ. ಈಗ ನಾನು ಮತ್ತೆ ನಿಮಗೆ ತೋರಿಸ್ಬೇಕಂದ್ರೆ ನೋಡಿ, ಇಲ್ಲಿಂದ ಹಿಡಿದು ಇವೆಲ್ಲವೂ ಸೂಚ್ಯವಾಗಿ ಇದಾಗಿದೆ. ಇದು ನಮ್ಮ ಹಿಂದೂ ಇದ್ರ ಪ್ರಕಾರ ಇದರ ಬೆಳವಣಿಗೆಯನ್ನು ಬಹಳ ಚೆನ್ನಾಗಿ ಹೇಳ್ತಾರೆ ನೋಡಿ. ಇದೊಂದು ಈಜಿಪ್ಷಿಯನ್ ಸಿಂಬಲ್. ನೀವು ಇದನ್ನ ನೀವು ಗಮನಿಸಿದಾಗ ನಿಮಗೆ ಗೊತ್ತಾಗುತ್ತೆ. ಸೇಮ್ ಇಲ್ಲಿ ಏನು ಮಧ್ಯಭಾಗದಲ್ಲಿ ಕಾಣುತ್ತಾ ಇದೆಯೋ ಇವು ಹಾವಿನ ರೂಪದಲ್ಲಿದೆ. ಈ ಹಾವಿನ ರೂಪ ಇಲ್ಲಿ ನೀವು ಇಲ್ಲಿ ಒಂದು ಏನು ಈ ಆಕೃತಿಗಳನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಇದು ನಮ್ಮ ಸಂಬಂಧಪಟ್ಟಿದ್ದು. ನಮಗೆ ಏನಿದೆ ಅದು ಈಗ ಧ್ಯಾನ ಮಾಡೋರು ಅಥವಾ ಏನು ಆ ಶಾಸ್ತ್ರವನ್ನ ಅಭ್ಯಾಸ ಮಾಡಿದವರು ಮತ್ತೆ ಅದ್ರೊಳಗೆ ಒಂಚೂರು ಕಲಿತಿರೋರು ಇದನ್ನ ತರಿಸ್ಬೋದು. ಸಾವಿರಾರು ವರ್ಷಗಳ ಹಿಂದೆ ನೋಡಿ, ಇಬ್ಬರು ಮನುಷ್ಯರು ಅದನ್ನ ಎಳಿತಾ ಇದ್ದಾರೆ. ಇಲ್ಲಿ ಹಾವುಗಳ ಪರಿಕಲ್ಪನೆ ಇಲ್ಲ, ಎರಡು ಹಾವುಗಳು ಒಂದಕ್ಕೊಂದು. ಇಲ್ಲಿ ಇಬ್ಬರ ಮನುಷ್ಯರು ಅದನ್ನ ಸುತ್ತಾಕ್ತಾ ಇದ್ದಾರೆ ನೋಡಿ. ಎಲ್ಲವೂ ವಿವಿಧ ಪ್ರಾಂತ್ಯಗಳಲ್ಲಿ ವಿವಿಧ ಕಲ್ಚರಲ್ಗಳು ಬಂದಿದ್ ನಮ್ಗೆ. ಇವೆಲ್ಲ ಹೇಗೆ ಸಮಾನ ಆಗ್ಲಿಕ್ಕೆ ಸಾಧ್ಯ? ಇದೇ ಪ್ರಶ್ನೆಯನ್ನ ಜೆಫ್ರಿ ಹ್ಯಾಟ್ಸನ್ ಇಡ್ತಾರೆ. ಎಸ್, ಅಂತಿಮ ಜ್ಞಾನ ಒಂದೇ, ಆದರೆ ಅದರ ಏನು ಮ್ಯಾನಿಫೆಸ್ಟೇಷನ್ಸ್ ಏನಿದೆ, ಅದರ ವ್ಯಕ್ತವಾಗೋಕೆ ಏನಿದೆ ಬಹಳ ಇದಕ್ಕೇನೋ ಒಂದು ಕಥೆ ಇದೆ. ಆ ಕಥೆಯನ್ನ ಬಹಳ ಸಂಕೇತ ರೂಪದಲ್ಲಿ ಅವ್ರು ಇಲ್ಲಿ ಅಲ್ಲಿ ಈ ಕಥೆನಲ್ಲಿ ಏನಾಗುತ್ತೆ, ಒಬ್ಬ ಮನುಷ್ಯನನ್ನ ಇಬ್ಬರು ಹಿಡಿದು ಅವನನ್ನ ತಿರುಗಿಸ್ತಾ ಇದ್ದಾರೆ, ಒಂದೊಂದು ವಿರುದ್ಧ ದಿಕ್ಕಿನಲ್ಲಿ ಎಳಿತಾ ಇದ್ದಾರೆ. ಅವಾಗ ಆ ಬೆಳವಣಿಗೆ ಆಗತ್ತೆ ಅನ್ನೋದೊಂದು ಸೂಚ್ಯ ಅಷ್ಟೆ ನೋಡಿ. ಅದೊಂದು ಪುರಾಣ ಕಲ್ಪನೆಯಲ್ಲಿ ಹೇಗೆ ಅಡಕವಾಗಿತ್ತು, ಇದನ್ನ ಸಾಮಾನ್ಯ ಜನ ಗಮನಿಸಿದ್ರೆ ಹೇಗೆ ಅಂತ. ಸೊ ಇದಿಷ್ಟು ಒಂದು ಮೊದಲ ಭಾಗ. ಈ ತರದ್ದು ಹಲವಾರು ನಮಗೆ ಗೊತ್ತಿರೋ ಹಾಗೆ ನಾವು ಇದನ್ನ ಹಲವಾರು ಒಂದು ಇದರೊಳಗೆ ನಾವು ಇದನ್ನ ಮಾಡ್ಕೋಬಹುದು. ಅದನ್ನ ಮುಂದೆ ಬರ್ತಾ ಬರ್ತಾ ನಾವು ಇದನ್ನ ಒಂದೊಂದನ್ನಾಗಿ ನಾವು ಕಲಿತಾ ಹೋದಾಗ, ಒಂದೊಂದಾಗಿ ನಾವು ಡಿಸ್ಕಸ್ ಮಾಡ್ತಾ ಹೋದಾಗ ನಮಗೆ ಅನುಕೂಲ. ನಮಗೆ ಒಂದು ಏನು ನಿಮಿಷ ಶೇರಿಂಗ್ ನ ನಿಲ್ಲಿಸ್ಬಿಡ್ತೇನೆ. ನಾವು ಈ ಒಂದು ಹಾದಿಯಲ್ಲಿ ನಡೆದಾಗ ನಮಗೆ ಎಲ್ಲವೂ ಸೂಚ್ಯವಾಗಿ ಕಾಣುತ್ತೆ, ಮತ್ತು ನಾವು ಇದರಿಂದ ನಾವು ಎಲ್ಲವನ್ನೂ ತಿಳಿದುಕೊಂಡು ಮುಂದೆ ನಾವು ನಮ್ಮ ಆಧ್ಯಾತ್ಮಿಕ ಹಾದಿಯನ್ನ ನಾವು ಪ್ರಯಾಣಿಸಬೇಕಾಗಿದೆ, ಕ್ರಮಿಸಬೇಕಾಗಿದೆ. ಇದು ಒಂದು ಮೊದಲ ಅಧ್ಯಾಯ, ತುಂಬಾ ಸುಂದರವಾದ ಪುಸ್ತಕ. ದಿ ಕನ್ಸೀಲ್ಡ್ ವಿಸ್ಡಮ್ ಇನ್ ವರ್ಲ್ಡ್ ಮೈಥಾಲಜಿ. ಬಹಳ ಸುಂದರವಾದ ಪುಸ್ತಕ. ದಯಮಾಡಿ ಅದನ್ನ ಓದಬೇಕು ಅಂತ, ನನಗದನ್ನ ಕನ್ನಡದಲ್ಲಿ ತರ್ಜುಮೆ ಮಾಡಬೇಕು ಅಂತ ಬಹಳ ಆಸೆ ಇದೆ. ತುಂಬಾ ಸುಂದರವಾದ ಪುಸ್ತಕ, ತುಂಬಾ ಚೆನ್ನಾಗಿ ಹೊಸ ಹೊಸ ಜ್ಞಾನವನ್ನ ಕೊಡುತ್ತೆ. ಆದ್ರಿಂದ ಸಮಯ ಮುಗಿತಾ ಬರ್ತಾ ಇದೆ. ನನಗೆ ಇದನ್ನ ಈ ವಿಷಯವನ್ನ ತಮ್ಮೊಂದಿಗೆ ಚರ್ಚಿಸಲು ಅವಕಾಶ ಮಾಡಿಕೊಟ್ಟ ಕರ್ನಾಟಕ ಥಿಯೋಸಾಫಿಕಲ್ ಫೆಡರೇಷನ್ ಮತ್ತು ತಮ್ಮೆಲ್ಲರಿಗೂ ನನ್ನ ವಂದನೆಗಳು. ಈಗ ಶ್ರೋತೃ ವರ್ಗದಿಂದ ಯಾರಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಪ್ರಶ್ನೆ ತುಂಬಾ ಇವತ್ತಿನ ಮಂಡನೆ ತುಂಬಾ ಗಹನವಾಗಿದೆ. ಸಾಮಾನ್ಯ ಜನರು ಅರ್ಥ ಮಾಡ್ಕೊಳಕ್ಕೆ ಸ್ವಲ್ಪ ಸೈಂಟಿಫಿಕ್ ಬ್ಯಾಕ್ ಗ್ರೌಂಡ್ ಬೇಕು ಅನಿಸ್ತದೆ. ಆದ್ರೂ ಸ್ವಲ್ಪ ಸೈಂಟಿಫಿಕ್ ಬ್ಯಾಕ್ ಗ್ರೌಂಡ್ ಇರೋರಿಗೆ ಒಂದು ಅಟ್ಲೀಸ್ಟ್ ಸ್ವಲ್ಪ ಲೆವೆಲ್ ಅಲ್ಲಿ ಅರ್ಥ ಮಾಡ್ಕೋಬಹುದು.
ಅಂಡ್ ಬೇರೆಯವ್ರಿಗೆ ಸ್ವಲ್ಪ ಕಷ್ಟ, ನನ್ನ ಅನಿಸಿಕೆ ಪ್ರಕಾರ ಬೇರೆಯವ್ರಿಗೆ ಸ್ವಲ್ಪ ಕಷ್ಟ ಅನ್ಸ್ಬೋದು. ಆದ್ರೆ ಆಧ್ಯಾತ್ಮಿಕ ಜೀವನದಲ್ಲಿ ಆಲ್ರೆಡಿ ಕೆಲಸ ಈಗಾಗ್ಲೇ ತುಂಬಾ ಕಲ್ತಿರೋರ್ಗೆ ಅವ್ರಿಗೆ ಸ್ವಲ್ಪ ಈಸಿ ಅನಿಸ್ತು. ಸರ್ ನನ್ನ ಅನಿಸಿಕೆ ಇದು. ಬೇರೆಯವ್ರ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳ್ಬೋದು. ಈಗ 2-3 ಕ್ವಶನ್. ನಮಸ್ಕಾರ ಸರ್. ನಮಸ್ಕಾರ ಅಮ್ಮ. ಇದನ್ನೆಲ್ಲ ನೋಡಿದ್ರೆ ನಮ್ಮ ಥಿಯೋಸಾಫಿಕಲ್ ಸೊಸೈಟಿ ಸೆಕೆಂಡ್ ಆಬ್ಜೆಕ್ಟಿವ್ ಇದೆಯಲ್ಲ, ಕಂಪಾರಿಟಿವ್ ಸ್ಟಡಿ ಆಫ್ ದ ರಿಲಿಜಿಯನ್, ಸೈನ್ಸ್ ಅಂಡ್ ಫಿಲಾಸಫಿ, ಅದ್ರ ಕೆಳಗಡೆ ಬರುತ್ತೆ. ಇಟ್ಸ್ ಆಲ್ ಎಕ್ಸ್ಪ್ಲನೇಷನ್ ಆಫ್ ಸಿಂಬಲ್ಸ್ ಆಫ್ ದ ಡಿಫರೆಂಟ್ ರಿಲಿಜಿಯನ್ಸ್ ಅಲ್ವಾ? ಸಿಂಬಲ್ಸ್ ನಾಟ್ ರಿಲಿಜನ್ಸ್. ಆ ರಿಲಿಜನ್ ನಲ್ಲಿರುವ ಏನು ಇದಿದೆಯಲ್ಲ ಅದರ ವ್ಯಕ್ತ ರೂಪ. ನಿಜ ಮೇಡಮ್. ಇದು ನೋಡಿ, ಯಾಕೆ ನಮ್ಮ ಗುರುಗಳು ನಮ್ಗೆಲ್ಲ ನಾವು ತುಲನಾತ್ಮಕ ಅಧ್ಯಯನ ಮಾಡಬೇಕು, ಕಂಪ್ಯಾರಿಟಿವ್ ಸ್ಟಡಿ ಮಾಡ್ಬೇಕು ಅಂತಾರೆ ಅಂದ್ರೆ, ಸುಮ್ಮನೆ ಕಂಪ್ಯಾರಿಟಿವ್ ಸ್ಟಡಿ ಅಂದ್ರೆ ಓದೋದಲ್ಲ. ಈ ರೀತಿ ಅರ್ಥ ಮಾಡ್ಕೊಂಡು ಓದಿದಾಗ ಕೊನೆಗೆ ನಮ್ಗೆ ಒಂದೇ ಗೊತ್ತಾಗುತ್ತೆ, ಪ್ರಪಂಚದಲ್ಲಿ ಯಾರು ಸತ್ಯವನ್ನು ಹೇಳ್ತಾರೋ ಸತ್ಯ ಅನ್ನೋದು ಒಂದೇ ಅಂತ. ಕೆಲವ್ರಿಗೆ ಅನ್ಸುತ್ತೆ ಏನ್ ಅಧ್ಯಾಯ ಮಾಡ್ಬೇಕು, ನಮ್ಗೆ ಅದ್ರ ಬಗ್ಗೆ ಗೊತ್ತು, ಇದ್ರ ಬಗ್ಗೆ ಗೊತ್ತು ಅಂತ ಹೇಳ್ತಾರೆ. ಆದ್ರೆ ನಮ್ಮ ಥಿಯಾಸಫಿನಲ್ಲಿ ನಾವೇನ್ ಹೇಳ್ತೇವೆ, ತುಲನಾತ್ಮಕ ಅಧ್ಯಯನ ಅಂದ್ರೆ ಇದು ಮಾಡಿದಾಗ್ಲೇ ನಮಗೆ ನೋಡಿ, ಅದರಿಂದ ಮೊದಲನೇದು ಬರುತ್ತೆ, ವಿಶ್ವ ಭ್ರಾತೃತ್ವನು ಬರುತ್ತೆ, ಎಲ್ಲವೂ ಒಂದೇ ಅಂತ. ಅವಾಗ ನಾವು ಇನ್ನೊಂದು ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಆಗಲ್ಲ. ಇದು ನಮ್ಮ ಇವಾಗಿರೋ 7 ಗ್ರೇಟ್ ರಿಲಿಜನ್ಸ್, ಅದಕ್ಕೂ ಮುಂಚೆ ಈಜಿಪ್ಟ್ ನಲ್ಲಿ, ಗ್ರೀಸ್ ಅಲ್ಲಿ ಇನ್ನೂ ಏನ್ಷಿಯಂಟ್ ರಿಲಿಜನ್ಸ್ ಇತ್ತು ಅನ್ಸುತ್ತೆ. ಅದು ಇದ್ರೆ ಸಾಕಷ್ಟು ಹಿಂದಿನ ಕಾಲದ ಕ್ರಿಶ್ಚಿಯಾನಿಟಿ ಮೊದಲು, ಯಹೂದಿ, ಜೂಯಿಶ್ ಇತ್ತು, ಜುಡಾಯಿಸಮ್ ಇತ್ತು. ಹಾಗೆ ಅದಕ್ಕೇನು ಬಹಳ ಅದ್ ಬರೀ ಸ್ಟಡಿ ಮಾಡಕ್ ಚೆನ್ನಾಗಿರುತ್ತೆ ಸರ್, ಅನುಷ್ಠಾನ ಮಾಡಕ್ ಆಗೋದೇ ಇಲ್ಲ. ಕಷ್ಟವೇ. ಅದನ್ನ ಅನುಷ್ಠಾನ ಮಾಡ್ಬೇಕು ಅಂತಾನೆ ತಾನೇ ಈ ಹಾದಿಗೆ ಬರೋದು. ಮಾಡಕ್ ಆಗಲ್ಲ ಅಂತ ದಯವಿಟ್ಟು ಹೇಳ್ಬೇಡಿ. ಮಾಡೋಣ, ಈ ಜನ್ಮದಲ್ಲಿದ್ರು ಮುಂದಿನ ಜನ್ಮದಲ್ಲಿ ಮಾಡೋಣ. ಈ ಜನ್ಮದಲ್ಲಿ ತಿಳ್ಕೊಳ್ಳೋಣ ಅಲ್ವಾ? ಒಂದು ಮೇಡಮ್ ತುಂಬಾ ಚೆನ್ನಾಗಿ ಹೇಳಿದ್ರಿ. ಯಾವತ್ತು ವಿಶ್ವ ಹುಟ್ಟುತ್ತೋ ಅವತ್ತಿಂದ ಆ ಜ್ಞಾನವೂ ಅದ್ರ ಜೊತೆಗೆ ಹರಿತು ಬಂತು. ಆ ಜ್ಞಾನ ಯಾವತ್ತೂ ಇದೆ. ಈಗ ಸೈಂಟಿಫಿಕ್ ಆಗಿ ಬಿಗ್ ಬ್ಯಾಂಗ್ ಥಿಯರಿ ಅದು ಬರೀ ಸ್ಥೂಲ ಲೆವೆಲ್ ಅಲ್ಲಿ ಹೇಳ್ತಾರೆ. ಬಟ್ ನಮ್ಮ ಹಿಂದೂ ಧರ್ಮದಲ್ಲಿ ಓಂಕಾರದಿಂದ ಎಲ್ಲ ಸೃಷ್ಟಿ ಆಯ್ತು ಅಂತ ಹೇಳ್ತಾರೆ. ಅದನ್ನ ನಂಬಲ್ಲ ಅಂದ್ರೆ ಆಲದ ಮರದ ಬೀಜದಿಂದ ಹೇಗೆ ಆ ಮರ ಬರುತ್ತೆ ಅಂತ ಹೇಳ್ತಾರೆ. ಸರಿ ತಾನೆ? ನಿಜ ಮೇಡಮ್. ಈಗ ನಾನೇ ಹೇಳ್ತೀನಿ ಈ ಇದ್ರ ಬಗ್ಗೆ, ಏನು ಬಿಗ್ ಬ್ಯಾಂಗ್ ಬಗ್ಗೆ ನಾಸದೀಯ ಸೂಕ್ತ ಹೇಳಿದ್ದಾರೆ. ನಾ ಸದಾಸೀನ್ ನೋ ಸದಾಸೀನ್, ಅಲ್ಲಿ ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ ಅಂತ. ಇದು ಋಗ್ವೇದದ 10ನೇ ಮಂಡಲದಲ್ಲಿ ಹೇಳುತ್ತೆ. ಏನ್ರಿ ಸತ್ಯ ಇರಲ್ಲ ಅಸತ್ಯನೂ ಇಲ್ಲ ಅಂದ್ರೆ ಏನಿರುತ್ರಿ ಮತ್ತೆ? ಅದು ಹೇಳ್ದಿದ್ರು ಏನು ಇಲ್ವಲ್ರಿ, ಅಲ್ಲಿ ಏನು ಇಲ್ಲ ಅನ್ನೋ ಇದೇ ಇಲ್ಲಪ್ಪ ಅಂತ ಹೇಳಕ್ ಆಗಲ್ಲ. ಇಲ್ಲ ಸರ್, ನಾವು ಬುದ್ಧಿಸ್ಟ್ ಮಾಂಕ್ ನ ಕೇಳಿದೆ, ನಿಮ್ಮ ಇದ್ರಲ್ಲಿ ಡ್ಯುಯಾಲಿಟಿನೋ ಅಥವಾ ಬರೀ ಎಂಪ್ಟಿನೆಸ್ ಅಂತ ಹೇಳಿದ್ರು. ಸೊ ನಾಸದೀಯ ಅದು ಇದು ಸ್ಟಾಲಿ ಆಗುತ್ತಲ್ಲ ಮೇಡಮ್. ಅದು ಎಂಟಿ ಅಲ್ವೇ ಅಲ್ಲ. ಎಂಟಿ ಅಂದ್ರೆ ನೋಡಿ ಬಹಳ ಚೆನ್ನಾಗಿದೆ, ಇದು ತುಂಬಾ ವಿಶಾಲವಾದದ್ದು. ನಾನು ಇನ್ನೊಂದು ಒಂದ್ಸರಿ ಅದನ್ನ ಕೊಟ್ಟಿದ್ದೆ. ಎಂಟಿ ಅಂದ್ರೆ ಫುಲ್ ಏನೋ ಇರ್ಬೇಕಲ್ವಾ? ನಿಮಗ್ ಕತ್ಲು ಇರ್ಬೇಕಾದ್ರೆ ನಿಮಗ್ ಬೆಳಕು ಏನಿದೆ ಅಂತ ಗೊತ್ತಾದ್ಮೇಲೆ ತಾನೇ ಕತ್ಲು ಅಂತ ಗೊತ್ತಾಗೋದು. ಖಾಲಿ ಅದು ಕತ್ಲು ಆಗ್ಬೋದು, ಬೆಳಕು ಆಗ್ಬೋದು, ಖಾಲಿ ಅಲ್ವಾ ಮೇಡಮ್? ಖಾಲಿನೂ ಅಲ್ಲ, ಅಲ್ಲಿ ಏನಿದೆ ಗೊತ್ತಿಲ್ಲ ಮೇಡಮ್. ಓಕೆ, ಅದನ್ನೇ ನಮ್ಮ ಅಲ್ಲಮ ಪ್ರಭು ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು, ಅಲ್ಲಿ ಏನಿದೆ ಬಯಲಲ್ಲಿ ಅಂದ್ರೆ ಏನಿದೆ ಗೊತ್ತಿಲ್ಲ. ನೀನ್ ಅಲ್ಲಿ ಹೋಗು, ಯು ಕಾಂಟ್ ಎಕ್ಸ್ಪ್ಲೈನ್ ಇಟ್. ಅನ್ಎಕ್ಸ್ಪ್ಲೈನಬಲ್, ದಟ್ ಈಸ್ ಬ್ರಹ್ಮನ್. ಸತ್ಯವೂ ಅಲ್ಲ, ಸುಳ್ಳು ಅಲ್ಲ, ಮರಣನೂ ಅಲ್ಲ, ಜೀವಿತನೂ ಅಲ್ಲ, ಮತ್ತೇನು? ಅಲ್ಲಿ ಹೋಗಪ್ಪ ಗೊತ್ತಾಗುತ್ತೆ. ಅದನ್ನ ಹೇಳಲಿಕ್ಕಾಗಲ್ಲ. ಅನುಭವದಿಂದ ಮಾತ್ರ ಅದು. ಅದಕ್ಕೆ ಶರಣ ಸಂಸ್ಕೃತಿ ಅನುಭವ ಮಂಟಪ ಅನ್ನೋದು. ಅದಕ್ಕೆ ನಮಗೆ ಮರಣವೇ ಮಹಾನವಿಮೆ ಅಂತ ಹೇಳೋದು. ಅಲ್ಲಿ ಹೋದ್ಮೇಲೆ ಅದಕ್ಕೆ ನಮಗೆ ಅಲ್ಲೇ ಇರೋದು ಇಷ್ಟಲಿಂಗ. ಏನ್ ಇಷ್ಟಲಿಂಗ ಆಗಿದೆ ಅದು ಹೇಳದ್ನಲ್ಲ, ಇವಳು ಹೇಳ್ತಾಳಲ್ಲ, ಅಕ್ಕ ಮಹಾದೇವಿಯವ್ರು ಹೇಳ್ತಾರಲ್ಲ, ಹುಡುಕದೆ ಅಲ್ಲಿ ಹೋದೆ ನನ್ನ ಚೆನ್ನ ಮಲ್ಲಿಕಾರ್ಜುನ ಚೆನ್ನಾಗಿದ್ದ, ಅಲ್ಲಿ ಏನಿಲ್ಲ ಅಂತ. ಕೊನೆಗೆ ಏನು ಇಲ್ಲ ಅಂತ ಆಯ್ತು. ಅದು ಯಾವ ಪದವನ್ನು ಯೂಸ್ ಮಾಡ್ತೀವೋ ಅದು ತಪ್ಪಾಗ್ಬಿಡುತ್ತೆ ಮೇಡಮ್. ಏನು ಇಲ್ಲ ಅಂದ್ರೆ ಏನೋ ಇರ್ಬೇಕಾಗಿತ್ತು ಅಂತ ಆಗುತ್ತೆ. ಇಟ್ ಈಸ್ ಅನ್ಎಕ್ಸ್ಪ್ಲೇನಬಲ್ ಬ್ಲಿಸ್ ಅಂತಾರೆ ಮಾಸ್ಟರ್ಸ್. ಅದೇ ಟ್ರೂತ್ ಇಸ್ ಎ ಪಾತ್ಲೆಸ್ ಲ್ಯಾಂಡ್ ಅನ್ನೋ ತರ ನಮಗೆ ಅನುಭವ ಆಗ್ಬೇಕಷ್ಟೇ.
ಅಷ್ಟೇ, ಯಾವ ಗುರುವಿಂದನೂ ಆಗಲ್ಲ. ಗುರು ದಾರಿ ತೋರಿಸಬಲ್ಲ ಅಷ್ಟೇ, ದಾರಿ ಇದೆ ಅಂತ ಹೇಳಬಲ್ಲ, ನೀನೇ ನಡಿಬೇಕಲ್ಲಿ. ಓಕೆ ಓಕೆ ಇನ್ನ ಥ್ಯಾಂಕ್ ಯು ಒಂದು ಹಲೋ, ಇದು ಸೃಷ್ಟಿ ಎಲ್ಲವೂ ಕೂಡ ಅರೂಪದ ಸ್ಥಿತಿಯಲ್ಲಿ ಇರೋದ್ರಿಂದ ಅದು ಕೆಳಗಡೆ ಮಟ್ಟಕ್ಕೆ ಬಂದಾಗ ಮಾತ್ರ ಅದು ರೂಪಕವನ್ನು ತಾಳುತ್ತದೆ. ಆ ರೂಪಗಳನ್ನೇ ನಾವು ಇಲ್ಲಿ ಮಾಧ್ಯಮವನ್ನಾಗಿ ಮಾಡಿಕೊಂಡು ವಿವರಣೆಯನ್ನು ಕೊಡ್ತಕ್ಕಂಥದ್ದು. ಅದು ಎರಡು ಹಾವುಗಳು ಅಂತ ಹೇಳಿದ್ರೆ, ಅದನ್ನ ನಾವು ಕೆಳಗಡೆ ಮಟ್ಟಕ್ಕೆ ಬಂದಾಗ ಇಬ್ಬರು ಮನುಷ್ಯರು ಅದನ್ನ ಎಳಿತಾ ಇದ್ದಾರೆ ಅಂತ ಹೇಳಿದ್ರಿ. ಅಂದ್ರೆ ಮಾನವ ಅಂತ ಹೇಳಿದ್ರೆ ಮನಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಡ ಮತ್ತು ಪಿಂಗಳ ನಾಡಿಗಳೇನಿದ್ದಾವೆ ಅವು ಎರಡು ಸಿಂಪ್ಯಾಥೆಟಿಕ್ ಅಂಡ್ ಪ್ಯಾರಾಸಿಂಪ್ಯಾಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಏನಿದೆ, ಅದು ಆ ಮೆದುಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ರೀತಿಯಲ್ಲಿ ಒಂದು ಪ್ರಚೋದನೆಯನ್ನು ಮಾಡುತ್ತದೆ, ಒಂದು ಪ್ರಚೋದನೆಯನ್ನು ನಿಲ್ಲಿಸುತ್ತದೆ. ಅಂದ್ರೆ ಆ ಎರಡು ಶಕ್ತಿಗಳನ್ನು ನಿರೂಪಣೆ ಮಾಡುವುದಕ್ಕೋಸ್ಕರ ಈ ಒಂದು ಚಿತ್ರಣವನ್ನ ಕೊಟ್ಟಿದ್ದಾರೆ. ಆ ಎರಡು ರೆಕ್ಕೆಗಳು ಅಂದ್ರೆ ಮಾನವನ ಮನಸ್ಸು ಎರಡು ರೆಕ್ಕೆಗಳ ರೂಪದಲ್ಲಿ ಹಾರಾಡ್ತಾ ಇದೆ, ಸಂಸರಣೆಯನ್ನು ಹೊಂದುತ್ತಾ ಇದ್ದಾನೆ. ಯಾವಾಗ ಎಲ್ಲ ಅರ್ಥ ಆಗುತ್ತೋ ಆಗ ಯು ವಿಲ್ ಕಮ್ ಟು ಎ ರೆಸ್ಟಿಂಗ್ ಪೋಸ್ಟ್. ಆ ಸೆಂಟ್ರಲ್ ಯಾವ ಒಂದು ಸ್ಪೈನಲ್ ಕಾರ್ಡ್ ಅಂತ ಕರಿತಿದ್ವಿ, ಆ ಒಂದು ಮೇರು ದಂಡದಲ್ಲಿ ಯಾವಾಗ ಈ ಒಂದು ನಮ್ಮ ಕೆಳಗಡೆ ಇರ್ತಕ್ಕಂತಹ ಆ ಶಕ್ತಿ ಏನಿದೆ ಕುಂಡಲಿನಿ ಶಕ್ತಿ ಉದ್ದೀಪನಗೊಂಡು ಆಗ ಅದು ಆ ಮಧ್ಯನಾಳದಲ್ಲಿ ಮೇಲಕ್ಕೆ ಹೋಗ್ತಕ್ಕಂತಹ ಕ್ರಿಯೆ ನಡೀತದೆ. ಈಗ ಸದ್ಯಕ್ಕೆ ನಾವು ಮೂರು ಹಂತದಲ್ಲಿ ಇರ್ತಕ್ಕಂತಹ ಸ್ಥೂಲ, ಸೂಕ್ಷ್ಮ, ಕಾರಣ, ಆ ಮೂರು ಚಕ್ರಗಳನ್ನ ಅದರ ಶಕ್ತಿಯನ್ನ ಚೇತನವನ್ನ ಅಷ್ಟೇ ಉಪಯೋಗಿಸ್ಕೊಳ್ತಾ ಇದ್ದೀವಿ. ಅಂದ್ರೆ ಮೇಲಿನ ಒಂದು ತ್ರಿಪುಟಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಆ ಒಂದು ಎರಡು ಶಕ್ತಿಗಳನ್ನ ಇಡಪಿಂಗಳ ನಾಡಿಗಳು ಸಮಸ್ಥಿತಿಯಲ್ಲಿ ಬಂದಾಗ ಈ ಒಂದು ಕುಂಡಲಿನಿ ಶಕ್ತಿ ಉದ್ದೀಪನಗೊಂಡು ಮಧ್ಯದಲ್ಲಿ ಅದು ಊರ್ಧ್ವಕ್ಕೆ ಬೆಳೆಯತಕ್ಕಂತಹ ರೀತಿಯಲ್ಲಿ ಪ್ರಜ್ಞೆಯ ವಿಕಾಸ ಅಂತಕ್ಕಂಥದ್ದು ಆಗುತ್ತೆ ಅಂತಕ್ಕಂಥ ಸೂಚಕವನ್ನ ಅದು ಕೊಟ್ಟಿದ್ದಾರೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಅಲ್ಲ, ನಿಜವೇ. ಈಗ ಇದು ಗ್ರೀಕ್ನವ್ರಿಗೂ ಹೇಗ್ ಗೊತ್ತಿತ್ತು ಅದನ್ನೇ ಕಂಪ್ಯಾರಿಸನ್ ಮಾಡ್ಬೇಕು ಅಂತ ಜೇಡ್ಸನ್ ಅವ್ರು ಹೇಳಿದ್. ನಾನು ಇವನ್ನೆಲ್ಲ ಸೂಚ್ಯವಾಗಿ ಹೇಳಿದೆ. ಈಗ ನಮಗೆ ಆ ಒಂದು ಎರಡು ಹಾವುಗಳದು ನಮ್ಮ ಕುಂಡಲಿನಿ ಇದ್ರದ್ದು ಇದು ಹೇಗೆ ಒಂದಕ್ಕೊಂದು ತಾಳೆ ಆಗುತ್ತೆ. ಅದಕ್ಕೆ ನಾವು ಹೇಳೋದು ದಿ ಟ್ರೂತ್ ಇಸ್ ಅಲ್ಟಿಮೇಟ್ ಅಂತ. ಬರ್ತಾ ಬರ್ತಾ ಇನ್ನೂ ಮುಂದಿನ ಅಧ್ಯಾಯಗಳಲ್ಲಿ ಮುಂದೆ ನಾವು ಭೇಟಿ ಮಾಡೋಣ. ಮುಂದೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಇನ್ನೂ ಕಂಪ್ಯಾರಿಸನ್ಸ್ ಬಂದಾಗ ಹೌದಲ್ವೇ ಎಲ್ಲವೂ ಒಂದನ್ನೇ ಹೇಳುತ್ತಲ್ವೇ. ಇಲ್ಲಿ So everything will be dissolved into oneness. There won't be any distinction of duality. Yes, ಅದು ಗೊತ್ತಾಗುತ್ತೆ. ದಟ್ ಈಸ್ ಕಾಲ್ಡ್ ಎಂಪ್ಟಿನೆಸ್ ಅಂತ ಹೇಳಿ ಅವ್ರು ಹೇಳ್ತಾರೆ. ನಾವು ಬ್ರಹ್ಮ ಅಂತ ಹೇಳಿ ನಾವು ಹೇಳ್ತೀವಿ. ಹಿಂಗೆ ಪದಗಳ ಬದಲಾವಣೆ ಇದೆ ಹೊರತು ಆತ್ಯಂತಿಕವಾಗಿ ಎಲ್ಲವೂ ಕೂಡ ಆ ಒಂದು ಸಮಾಗಮದ ಆ ಕೇಂದ್ರದಲ್ಲಿ ಆ ಬಿಂದುವಿನಲ್ಲಿ ಸೇರ್ತವೆ ಅಂತಕ್ಕಂಥದ್ದು ನಮಗೆ ಮುಖ್ಯ ಆಗ್ತದೆ ಹೊರತು ಬೇರೆ ಬೇರೆ ಈ ಎಲ್ಲವನ್ನು ಈ ಸಂಸ್ಕಾರ ಇವೆಲ್ಲವನ್ನ ಸಂಪ್ರದಾಯಗಳು ಓದ್ಕೊಂತ ಹೋದ್ರೆ ಯಾವ ರೀತಿ ಬೆಳವಣಿಗೆ ಆಗಿದೆ ಅಂತಕ್ಕಂಥದ್ದು ನಮ್ಗೆ ಅರ್ಥ ಆಗುತ್ತೆ. ಕೆಳಗಡೆ ಮಟ್ಟದಿಂದ ಸಂಸರಣೆ ಯಾವ ರೀತಿಯಲ್ಲಿ ಅದು ಬೆಳೆದು ಬಂದಿದೆ ಅಂತಕ್ಕಂಥದ್ದು ಅರ್ಥವಾದಾಗ ನಮ್ಮ ಸ್ಥಾನ ಏನು, ಮಾನವನ ಸ್ಥಾನ ಏನು ಅಂತಕ್ಕಂಥದ್ದು ಅರ್ಥವಾದಾಗ ನಾವು ನಮ್ಮ ಒಂದು ಆಧ್ಯಾತ್ಮಿಕ ಪ್ರಗತಿಯನ್ನ ಸುಲಭವಾಗಿ ಸಾಧಿಸುವುದಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ನಿಸ್ತದೆ. ಹೌದು ಹೌದು ಹೌದು. ಓಕೆ, ಥ್ಯಾಂಕ್ ಯು. ಪ್ರಶ್ನೆಗಳುಂಟಾ? ಪ್ರಶ್ನೆಗಳು ಅಥವಾ ಬೇರೆ ಏನಾದ್ರು ಯಾರಾದ್ರೂ ಇದ್ರೆ ಕೇಳ್ಬೋದು, ಇಲ್ಲ ಅಂದ್ರೆ ನಾವು ಶಾಂತಿ ಮಂತ್ರದೊಂದಿಗೆ ಮುಕ್ತಾಯ ಮಾಡೋಣ. ಓಕೆ ಸರ್, ಥ್ಯಾಂಕ್ ಯು ಸರ್ ಫಾರ್ ಯುವರ್ ವಂಡರ್ಫುಲ್ ಲೆಕ್ಚರ್. ಶಾಂತಿ ಮಂತ್ರ ಈಗ ಹೇಳಿ ಮೇಡಮ್. ಇಲ್ಲ, ಒಂದು ಪ್ರಶ್ನೆ ಕೇಳ್ಬೇಕಾಗಿತ್ತು. ಈಗ ಕೇಳಿ. ಈಗ ಇಷ್ಟೆಲ್ಲ ಯುದ್ಧ ಪ್ರಾರಂಭ ಆಗಿದೆ, ನಮ್ಮ ಪಾತ್ರ ಏನ್ ಮಾಡ್ಬೇಕು? ನಾವು ಅದನ್ನ ನಿಲ್ಸಕ್ ಆಗಲ್ಲ. ಆದ್ರೆ ನಮ್ಮ ಈ ನಮ್ಮ ಒಂದು ಪ್ರಕಾರ ನಾವ್ ಏನು ಮಾಡಿದ್ರೆ ಅದನ್ನ ಸ್ವಲ್ಪ ಮಟ್ಟಿಗೆ ನಿಲ್ಸಕ್ ಸಾಧ್ಯ ನಮ್ಮಗಳ ಕೈಯಿಂದ? ಒಂದು ನಮ್ಮ ಸಂಕಲ್ಪ, ಎರಡನೇದು ಇವೆಲ್ಲ ಬೇಡ ಅಂತ ಜನಗಳಿಗೆ ಹೇಳೋದು. ಇದು ಅಲ್ಲ, ಈಗ ಅದನ್ನ ನಾವು ಹೇಳೋದು ಬಹಳ ಕಷ್ಟ. ಇದು ಆಯಾ ದೇಶಗಳ ಮಧ್ಯೆ ನಡೀತಾ ಇದೆ. ಈಗ ನಾವೇನು ಸಂಕಲ್ಪವನ್ನ ಮಾಡ್ಬೋದು.
ಈ ಯುದ್ಧಗಳು ಇವತ್ತೇ ನಡೆದಿಲ್ಲ, ಹಲವಾರು ದಿನದಿಂದ ನಡೆದ ಬರ್ತಾ ಇದೆ. ಇನ್ನು ಮುಂದೆ ಆಗಬಾರ್ದು ಅಂದ್ರೆ ನಾವು ನಮ್ಮ ಒಂದು ಥಿಯಾಸಫಿಲಿಯನ್ ಯೂನಿವರ್ಸಲ್ ಬ್ರದರ್ಹುಡ್ ಅಂತ ಏನ್ ಹೇಳ್ತೀವಿ, ನಾವೆಲ್ಲರೂ ಒಂದೇ ಅಂತ ಹೇಳ್ತೀವಿ, ಅದನ್ನ ಜನರಿಗೆ ತಿಳುವಳಿಕೆ ಕೊಡಬೇಕು. ನಮ್ಮ ಥಿಯಾಸಫಿಯನ್ನ ನಾವು ಪ್ರಬಲಪಡಿಸ್ಬೇಕು. ನಿನ್ನ ಧರ್ಮನೂ ನನ್ನ ಧರ್ಮನೂ ಒಂದೇ ಕಣಯ್ಯ, ನಾನು ನೀನು ಬೇರೆ ಅಲ್ಲ ಕಣಯ್ಯ ಅಂತ ಅವ್ರಿಗೆ ಮನದಟ್ಟು ಮಾಡಿಕೊಟ್ಟಾಗ ಇವು ಯುದ್ಧದಲ್ಲಿ ಅಶಾಂತಿ ನಿಲ್ಲುತ್ತೆ. ಅದು ಈ ಶತಮಾನದಲ್ಲಿ ಸಾಧ್ಯವಿಲ್ಲ. ಮೇ ಬಿ ನಾವು ಅಲ್ಲ ಇದೆಲ್ಲವೂ ಕೂಡ ಮಹಾತ್ಮರಿಗೆ ಗೊತ್ತೇ ಇರುತ್ತೆ, ಇವೆಲ್ಲ ನಡೀತಾ ಇದೆ, ಅದಕ್ಕೆ ನಿಲ್ಸಕ್ಕೆ ಯಾಕೆ ಅವ್ರು ಪ್ರಚೋದನೆಯನ್ನ ಮಾಡಲ್ಲ ಅಂತ. ಅದಿನ್ನೂ ಸಮಯ ಬಂದಿಲ್ಲ. ಒಂದು ಎರಡನೇದು, ಅವರು ಎಷ್ಟೋ ಜನ ಸತ್ತೋಗ್ತಾರಲ್ಲ ಇದರಿಂದ. ಇದೆಲ್ಲವೂ ಕೂಡ ಗೊತ್ತಿರುತ್ತೆ, ಆದ್ರೂ ಅವ್ರು ಯಾಕೆ ಅದನ್ನ ತಡೆ ಹಿಡಿಯಲ್ಲ ಅಂತ. ಸಂಸರಣೆ ಅವ್ರ ಕೈಯಲ್ಲಿಲ್ಲ, ಅದು ದಿವ್ಯತ್ವದಿಂದ ನಡೀತಕ್ಕಂತ ಸಂಸರಣ ಯೋಜನೆ. ಅದು ಆ ಯೋಜನೆಯಲ್ಲಿ ಇವರು ಪೂರಕವಾಗಿ ಕೆಲಸ ಮಾಡ್ತಕ್ಕಂಥವ್ರು ಮಾಸ್ಟರ್ಸು. ಅವರು ಅದಕ್ಕೆ ವಿರುದ್ಧವಾಗಿ ಹೋಗ್ತಕ್ಕಂಥದ್ದು ಸಾಧ್ಯವಿಲ್ಲ. ಇಲ್ಲ. ಒಂದು ಅದಕ್ಕೆ ಅಮ್ಮ ನಿಮ್ಮನ್ನ ಕರೆತಂದಿರೋ ಥಿಯಾಸಫಿಗೆ ಗುರುಗಳು, ನನ್ನನ್ನ ಥಿಯಾಸಫಿಗೆ ಕರೆತಂದಿರೋದು, ರಾಮಚಂದ್ರ ಅವ್ರನ್ನ, ಬಸವರಾಜ ರೆಡ್ಡಿ ಅವ್ರನ್ನ, ಎಲ್ಲರನ್ನೂ ಥಿಯಾಸಫಿಗೆ ತರ್ಲಿಕ್ಕೆ ಆ ಗುರುಗಳೇ ಕಾರಣ. ನೀನ್ ಚೆನ್ನಾಗಿದೆಯಾ ಬಾರಿ, ಆ ಥಿಯಾಸಫಿನಲ್ಲಿ ನೀನು ಸ್ಟಡಿ ಮಾಡಿ ಮುಂದುವರಿ, ನಿನ್ನ ಅವಶ್ಯಕತೆ ಬೇಕು ಅಂತ. ಆ ಒಂದು ಪ್ರಕ್ರಿಯೆ ನಡೀತಾ ಇದೆ. ನಾವೆಲ್ಲರೂ ಸುಮ್ಮನೆ ಬಂದವ್ರಲ್ಲ, ಸುಮ್ಮನೆ ಬಂದವ್ರು ಯಾರು ಬಹಳ ದಿನ ನಡೆಯಲ್ಲ. ಅವರು ಆ ಗುರುಗಳ ಸಂಕಲ್ಪ, ಗುರುಗಳ ಪ್ರೇರಣೆಯಿಂದನೇ ನಾವು ಬಂದವರು. ಅದು ನಡೀತಾ ಇರುತ್ತೆ ಮುಂದೆ. ಅದು ಎಷ್ಟು ಬೇಕೋ ಹಾಗೆ ಸಂಸರಣೆ ಆಗ್ತಾ ಹೋದಾಗೆ ನಮ್ಗೆ ಏನೇನ್ ಬೇಕು ನಮ್ಗೆ ಸಪೋರ್ಟ್ ಕೊಡ್ತಾ ಇರ್ತಾರೆ ಗುರುಗಳು. ನೀವು ಮುಂದುವರಿರಿ, ನೀವು ಮುಂದೆ ಬನ್ನಿ, ನೀವು ಮಾಡಿ ಅಂತ. ಅದಕ್ಕೆ ಗುರುಗಳು ಬ್ಲಾಬಟ್ಸ್ಕಿ ಅವ್ರಿಗೆ ಇದನ್ನ ಕೊಟ್ಟಿದ್ದು, ಅನಿಬೆ ಸೆಂಟರ್ಗೆ ಅವರು ಪ್ರೋತ್ಸಾಹನೆ ಕೊಟ್ಟಿದ್ದು. ಹಾಗೆ ಬರ್ತಾ ಆಗತ್ತೆ. ಆಮೇಲೆ ನೀವು ಟೈಮ್ ಅಂತೀರಾ, ಈ ಟೈಮ್ ಕ್ಷುಲ್ಲಕ ಅಲ್ವಾ? ಈಗ ನಾವು 100 ವರ್ಷ 200 ವರ್ಷ, ಉದಾಹರಣೆಗೆ ಸೈಂಟಿಫಿಕ್ ಆಗಿ ಭೂಮಿ ಹುಟ್ಟಿ 39 ಬಿಲಿಯನ್ ಇಯರ್ಸ್ ಆಗಿದೆ ಅಂತ, 39 ಬಿಲಿಯನ್ ವರ್ಷಗಳು. ಆ ಕಂಪೇರ್ ಮಾಡಿದ್ರೆ 100 ವರ್ಷ 200 ವರ್ಷ ಎಲ್ಲ ಒಂದು ಚಿಕ್ಕ ಮರಳಿನ ಕಣ ಇದ್ದಂಗಲ್ವಾ? ಇನ್ನೂ ಬೇಕಾಗತ್ತೆ. ಆದ್ರೆ ಪ್ರಯತ್ನ ನಡೆದಿದೆ. ಪ್ರಯತ್ನ ಮಾಡ್ಬೇಕು ನಾವೆಲ್ಲ ಸೇರಿ, ಜಗತ್ಗೆ ಒಳ್ಳೇದಾಗ್ಬೇಕು ಅಂತ. ಬಟ್ ಆ ಟೈಮ್ಗೆ ಏನ್ ಆಗ್ಬೇಕೋ ಅದು ಆಗ್ತಾ ಇರ್ತದೆ. ಅದು ಮಹಾತ್ಮರ ಒಂದು ಜವಾಬ್ದಾರಿ ಅನಿಸ್ತದೆ. TS ಮುಖಾಂತರ ಸಂಕಲ್ಪ ಮಾಡಬಹುದು, ನೊಂದವರಿಗೆ TOS ಮುಖಾಂತರ ಸಹಾಯ ಮಾಡಬಹುದು. ಜಸ್ಟ್ 1 ಮಿನಿಟ್ ಸರ್. ಇನ್ನೂ ಒಂದು ವಿಷಯ ಏನಂದ್ರೆ, ಇಲ್ಲಿ ಯುದ್ಧ ನಡೀತಾ ಇದೆ ನಿಜ, ಬಟ್ ಅಷ್ಟೇ ಒಳ್ಳೆ ಲೋಕ ಕಲ್ಯಾಣಕ್ಕೋಸ್ಕರ ಒಳ್ಳೆ ಕೆಲಸಗಳು ಬೇಕಾದಷ್ಟು ನಡೀತೆ. ಬಟ್ ಮೀಡಿಯಾದಲ್ಲಿ ಬರೀ ನೆಗೆಟಿವ್ ನ್ಯೂಸ್ ಕೊಡ್ತಾರೆ, ಅದೊಂದು ಪ್ರಾಬ್ಲಮ್ ಅಷ್ಟೇ. ಈಗ ಯುದ್ಧ ನಡೀತಾ ಇರೋದ್ರಿಂದ ಇರಾನ್ ಅಲ್ಲಿ ನೋಡಿ, ಅಲ್ಲಿ ಇರೋ ಹೆಣ್ಮಕ್ಳು ಎಷ್ಟು ಖುಷಿಯಾಗಿದ್ದಾರೆ. ಅವ್ರಿಗೆ ಇಲ್ದೇ ಇರೋ ಪ್ರಾಬ್ಲಮ್ಸ್ ಎಲ್ಲ ಇತ್ತು, ಈಗ ಅವರು ಖುಷಿಯಾಗಿ, ಅಂದ್ರೆ ಅಷ್ಟು ಜನಕ್ಕೆ, ಸುಮಾರು ಜನಕ್ಕೆ ತುಂಬಾ ಸಂತೋಷ ಅನ್ನಿಸ್ತಾ ಇದೆ. ಇನ್ನ ಬೇಡ, ಇನ್ನು ಕೆಲವರಿಗೆ ಅಸಂತೋಷ ಇದೆ. ಅದೆಲ್ಲೋ ಬ್ಯಾಲೆನ್ಸ್ ಆಗ್ತದೆ. ಅಂದ್ರೆ ಥಿಯಾಸಫಿಯ ದೃಷ್ಟಿಯಲ್ಲಿ ನೋಡಿದಾಗ ಈಗ ಕೆಳಗಿನ ಮನಸ್ಸು ಅದು ಬೆಳೀತಾ ಇದೆ, ಸ್ವಾರ್ಥಮಯವಾದ ಇದು ಮನಸ್ಸು. ಅದರ ಒಂದು ಪ್ರತಿರೂಪವೇ ನಾವು ಸಮಾಜದ ಸನ್ನಿವೇಶಗಳಲ್ಲಿ ನೋಡ್ತಾ ಇದ್ದೀವಿ, ಸ್ವಾರ್ಥ ಅಂತಕ್ಕಂಥದ್ದು. ಇದು ನಮಗೆ ಥಿಯಾಸಫಿಯಲ್ಲಿ ಈಗ ಸಂಸರಣೆ ಎಲ್ಲಿ ನಡೀತಾ ಇದೆ ಅಂದ್ರೆ ಕೆಳಗಿನ ಮನಸ್ಸಿನಲ್ಲಿ ನಡೀತಾ ಇದೆ. ಅದಕ್ಕೋಸ್ಕರ ಸ್ವಾರ್ಥ ಅಂತಕ್ಕಂಥದ್ದು ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಆದ್ದರಿಂದಲೇ ಈ ಯುದ್ಧಗಳು ಇವೆಲ್ಲ ನಡೀತಾ ಇದ್ದಾವೆ. ಮುಕ್ತಾಯ ಮಾಡೋಣ. ಮಾಡಿ. ಶಾಂತಿ ಮಂತ್ರದೊಂದಿಗೆ ನಮ್ಮ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಓಂ ಸರ್ವೇ ವೈ ಸುಖಿನಃ ಸಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ದುಃಖ ಭಾಗವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್ ಬ್ರಹ್ಮಾರ್ಪಣಮಸ್ತು. ಶುಭರಾತ್ರಿ.